ನಿಮ್ ಕಡೆ ನಾನು ಗ್ಯಾರಂಟಿ ಮೇಲೆ ಆ ಜಾಗನ ಅಗ್ರಿಮೆಂಟ್ ಮಾಡ್ಕೊಟ್ಟೆ. ಆದ್ರೆ ಆ ನರಸಿಂಹ ನನಗೆ ಮೋಸ ಮಾಡಿ ಯಾರಿಗೂ ಮಾರಿಬಿಟ್ಟಿದ್ದಾನಣ್ಣ. ಅಣ್ಣ ನಾನು ಅವತ್ತೇ ಬಡ್ಕೊಂಡೆ. ಮನೆ ಮುಂದೆ ಭಿಕ್ಷೆ ಬೇಡವನ್ನ ಕರ್ಕೊಂಡ್ ಬಂದು ಚೆನ್ನಾಗಿ ಬಿರಿಯಾನಿ ಊಟ ಹಾಕ್ಸಿದ್ದಕ್ಕೆ ನೋಡಿವತ್ತು ನಮ್ಗೆ ಊಟ ಇಡ್ತಾವ್ನೆ. ವಡಮ್ಮ ಫೋನ್ ಮಾಡಿದ್ದೀನಿ ಬತ್ತವನೀಗ. ನೀನ್ ಹೂ ಅಂದಣ್ಣ, ಅವ್ನಿಲ್ಲೇ ಹೂತಾಕಿ ಅವ್ನ ಎದೆ ಮೇಲೆ ಕಲ್ ನೆಟ್ಟು ಜನನ ಮರಣ ಅಂತ ಶಿಲಾಶಾಸನ ಬರ್ದ್ ಬಿಡ್ತೀನಿ. ಓರ್ಕೊಂಡ್ರ ಅವ್ನ್ ಬರ್ಲಿ ಬಿಡೋ, ನಾನ್ ಮಾತಾಡ್ತೀನಿ. ಅಯ್ಯನ ಎತ್ತಲೆ ಮಚ್ಚು. ಏಯ್ ತಡಿಯೋ ಒಂದ್ ನಿಮಿಷ. ಏನೋ ನರಸಿಂಹ, ಮಾರ್ಕೆಟ್ ಅಲ್ಲಿ ಮಾವಿನ ಹಣ್ಣು ಮಾರ್ತಾ ಇದ್ದವನ್ನ ಕರ್ಕೊಂಡ್ಬಂದು ಇವತ್ತು ಈ ಫೀಲ್ಡ್ ಅಲ್ಲಿ ಒಳ್ಳೆ ಮಾರ್ಕೆಟ್ ಬರೋ ಹಂಗ್ ಮಾಡಿದ್ದಕ್ಕೆ ಕಂಡೋರ್ ಜಾಗಕ್ಕೆ ಕಣ್ಣು ಹಾಕುವಷ್ಟು ಮೀಟರ್ ಬಂದ್ಬಿಡ್ತೇನೋ ದೊಂಗನ ಕೊಡ್ಕ. ಇದು ಕಣೋ ನಿನ್ನ ಜಾಗ. ನಿನ್ನ ಕಣ್ಣು ಯಾವಾಗ್ಲೂ ನನ್ ಎಕ್ಕಡ ನೋಡ್ತಾ ಇರ್ಬೇಕು. ಅಪ್ಪಿ ತಪ್ಪಿ ನೀನೇನಾದ್ರೂ ಆಕಾಶ ನೋಡ್ದೆ ಅಂತ ನನಗ್ ಗೊತ್ತಾಯ್ತು ಅಂತ ಅನ್ಕೋ, ನಿನ್ನ ಅಡ್ಡಡ್ಡ ಸಿಗ್ದಾಕ್ಬಿಡ್ತೀನಿ. ಲೇ ರೆಡ್ಡಿ, ಈ ನಾಯಿನ್ ನೋಡ್ ಭಯ ಪಟ್ಕೊಂಡ್ರ ನೀವೆಲ್ಲ. వదిలే అన్న ఏమీ చేయదಣ್ಣ అన్న వదిలే అన్న ఆంధ్రಕ್ಕೆ ಹೋಗ್ಬಿಡ್ತೀನಣ್ಣ ದಯವಿಟ್ಟು ಬಿಟ್ಬಿಡಣ್ಣ వదిలే ಅಣ್ಣ 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 ಏಮಿ చేయదಣ್ಣ వదిలేనా ఏమీ చేయదಣ್ಣ ಕನ್ನಡ ಬರದೇ ಇರೋರು ಬಾಯಲ್ಲಿ ಕನ್ನಡ ಕೇಳೋಕೆ ಒಂಥರ ಮಜಾ ಕಣ ನೀನು ಕರೆದೆ ನಾನು ಬಂದೆ ಬಂದ ತಕ್ಷಣ ಜಾಗನ ಬಿಟ್ಬಿಟ್ಟು ನಿಮ್ಮ ಹೆಸರಿಗೆ ಬರೆದ್ಬಿಟ್ಟು ಚಪ್ಪಲಿನ ಪಕ್ಕಕ್ಕಿಟ್ಟು ಸೂರ್ಯ ಮುಳುಗ್ತಾ ಇರೋ ದಿಕ್ಕಿನಲ್ಲಿ ಒಂದೇ ಸಮ ನಡ್ಕೊಂಡು ಹೋಗೋದಕ್ಕೆ ನಾನೇನು ಬಂಗಾರದ ಮನುಷ್ಯ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅಂದ್ಕೊಂಡಿಯಲ್ಲ ಎಲ್ಲ ಕುನ್ನಿ ನಾನು ಪ್ರಚಂಡ ರಾವಣ ನಟ ಭಯಂಕರ ವಜ್ರಮುನಿ ಕಳ್ಳ ಊರಡಿ ಮುಚ್ಕೊಂಡು ನಮ್ ದುಡ್ಡು ಮಾಡ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ನೊಂದು ಆಟ ಹಾಕೋ. ಸೈಲೆಂಟ್ ಆಗಿ ಗಂಡು ಮುಚ್ಕೊಂಡು ಸೈಡ್ ಹೋಗ್ಬಿಡಿ. ಕುಟ್ಟಿ ಫುಲ್ ಹ್ಯಾಪಿ ಆಗಿದ್ದಾನೆ. ಅಯ್ಯೋ ನಿನ್ನ ಅಯ್ಯೋ ನನ್ ಮಗನೇ, ನಮ್ಮ ಹತ್ರನೇ ಆಟ ಆಡ್ತೀಯಾ? ಬರ್ರಲೇ ಜೋಟೋ ನನ್ನ ಮಗ. ನೀವೆಲ್ಲ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ರೆ 2 ನಿಮಿಷ ಇರೋ. ಈ ಕುಟ್ಟಿ ಯಾರು ಅಂತ ತೋರಿಸ್ತೀನಿ. ನನ್ ಮೇಲೆ ಕೈ ಮಾಡ್ತೀರೋ ಯುವರ್ ಮದರ್ಸ್ ಅಂಡ್ ಸಿಸ್ಟರ್ಸ್. ಅಯ್ಯೋ ನಿಮ್ಮ ಅಯ್ಯನ್ ಎಷ್ಟು ನಿಗಾಡ್ತೀಯಾ? ನನ್ನ ಮಗನೇ ಕರ್ಸೋ. ಯಾವನ್ ಕರ್ಸ್ತೀಯಾ? ಏಯ್ ಕುಬಾಲ್, ನನ್ನ ಮಗನೇ 2 ನಿಮಿಷ ಅಲ್ಲ 20 ನಿಮಿಷ ಕಾಯ್ತೀನಿ. ಎಷ್ಟ್ ಜನ ಕರ್ಸ್ತೀಯೋ? 5 ಜನ, 10 ಜನ, 20 ಜನ ಕರ್ಸೋ. ನನ್ನ ಮಗನೇ ನಿನ್ನನ್ನು ಸೇರಿ ಆ ನನ್ನ ಮಕ್ಕಳನ್ನ ಮೂಟೆ ಕಟ್ಬಿಡ್ತೀನಿ. ಲೇ, ನಿಮ್ಮ ನೋಡಿಯಕ್ 20 ಜನ ಯಾಕೋ ಬೇಕು? ಅದೇ 20 ಜನ ನೋಡಿಯಕ್ಕೆ ಒಬ್ಬನೇ ಒಬ್ಬ ಸಾಕು. ನನ್ನ ಗೆಳೆಯ ಒಂಟಿ. ಲೇ ನನ್ನ ಮಕ್ಕಳ, 6 ಅಡಿ ಯಮ ಎಮ್ಮೆ ಮೇಲ್ ಬರೋದನ್ನ ನೋಡಿದೀರ? ಅದೇ 6 ಅಡಿ ಯಮ ಬುಲೆಟ್ ಮೇಲ್ ಬರೋದನ್ನ ನೋಡಿದಿರೇನೋ? ಲೇ 6 ಅಡಿ ಹೈಟು
ಒಂಟಿ ಅಂತ ಒಂಟಿ ಅವನ ಏನು ಒಂಟಿ ಯಾವನವನು ಲೇ ಸೂರ್ಯನು ಒಂಟಿನೇ ಟಚ್ ಮಾಡಿದ್ರೆ ಸುಟ್ಟೋಗ್ತ್ಯ ಭೂಮಿನೂ ಒಂಟಿನೇ ಟಚ್ ಮಾಡಿದ್ರೆ ಪಾತಾಳಕ್ಕೆ ಸೇರ್ಕೋತ್ಯ ನನ್ನ ಗೆಳೆಯನು ಒಂಟಿನೇ ಟಚ್ ಮಾಡಿದ್ರೆ ಚಟ್ಟ ಚಟ್ಟ ಸೇರ್ಕೋತೀರಲ್ಲೇ ಒಂಟಿ ಅಂದ್ರೆ ನೀನೇನಾ ಲೇ ಮಗನೇ ನಾನ್ ಯಾರು ಗೊತ್ತಾ ಯಾರ್ ಕಡೆಯವನು ಅಂತ ಗೊತ್ತಾ ನಾನ್ ಯಾವ ಏರಿಯಾ ಅಂತ ಗೊತ್ತಾ ನಿನಗೆ ನನ್ನ ಇಂಟ್ರೊಡಕ್ಷನ್ ಆದ್ಮೇಲೆ ಬೇರೆ ಯಾವ ನನ್ ಮಕ್ಳು ಇಂಟ್ರೊಡಕ್ಷನ್ ಬೇಕಾಗಿಲ್ಲ ಕಣಲೈ ನೋಡಕ್ಕೆ 6 ಅಡಿ ಇದ್ದು ಮಾತ್ರಕ್ಕೆ ಥಿಯೇಟರ್ ಮುಂದೆ 60 ಅಡಿ ಕಟೌಟ್ ಹಾಕಿ ಹಾರ ಹಾಕ್ಬೇಕನ್ನಲೇ ಥಿಯೇಟರ್ ಮುಂದೆ 60 ಅಡಿ ಕಟೌಟ್ ಬೇಡ ಕಣೋ ಜನರು ಮನ್ಸೊಳಗ್ ಒಂದೇ ಒಂದ್ ಸಣ್ಣ ಪಾಸ್ಪೋರ್ಟ್ ಸೈಜ್ ಫೋಟೋ ಬಿದ್ರೆ ಸಾಕು ಏಯ್ ನೀವು ಟಚ್ ಮಾಡಿರೋದ್ ನನ್ನ ಫ್ರೆಂಡ್ ಅಲ್ಲ ನನ್ನ ಮೀಟ್ರನ್ನ ಬಂದ್ರೋ ನನ್ನ ಮಕ್ಕಳ ನಾ ಒಡಿಯೋ 118 ಎಂಟೈರ್ ಕರ್ನಾಟಕ ಹೌಸ್ ಫುಲ್ ಬೋರ್ಡ್ ಬೀಳ್ಬೇಕು ಬೋರ್ಡ್ ಬೀಳುತ್ತೆ ಥಿಯೇಟರ್ ಮುಂದೆ ಅಲ್ಲ ಹರಿಶ್ಚಂದ್ರ ಘಾಟಲ್ಲಿ
ಅಣ್ಣ ನೀನೇನ್ ಮೆಂಟ್ಲ ಅಣ್ಣ? ಅವಾಜ್ ಹಾಕಿದ್ದು ನಾನು, ಹಾಕನ್ ಕೊಟ್ಟಿದ್ದು ಅವ್ರಿಗೆ. ನನ್ನ ಅಕ್ಕನ ನಿನ್ನ ಅಕೌಂಟ್ ಬ್ಯಾಲೆನ್ಸ್ ಇಟ್ಟು ಹೋಯ್ತಿದೀಯಾ? ಲೇ ಮಜೂರ್, ನಿನ್ನ ಬ್ಯಾಕಿಗೆ ಬಾಟ್ಲಾಕಾಗ್ಲೇ ಅರ್ಧ ಗಂಟೆ ಆಯ್ತು ಕಣಲೇ. ಬರ್ಲಕ್ಕಂದ ಹೊಲ್ಗೆ ಹಾಕ್ಸ್ಕೊಳಕ್ ಟೈಲರ್ ಹತ್ರನೇ ಹೋಗ್ಬೇಕು. ವೈಲೆಂಟ್ ಆಗಿ ಬಂದು ಸೈಲೆಂಟ್ ಆಗಿ ಹಾಕ್ಬಿಟ್ಟಲ್ಲ. ಮಾಸಿಗೆ ಪಕ್ಕ ಹೀರೋ, ಇವನ್ ಮುಂದೆ ಎಲ್ಲ ಝೀರೋ. ದೋಸ್ತಿಗೆ ಪ್ರಾಣ ಕೊಡುವ ಲೋಕಲ್ ಹುಡುಗ. ಹೊಸಬಾನೆ ಇರಬಹುದು, ಮೀಟರ್ರೇ ವಿಸಿಟಿಂಗ್ ಕಾರ್ಡು. 6 ಅಡಿ ಹೈಟು, ನಿಂತ್ರೆ ಫೈಟು. ಇವನಿಗೆ ಸುಮ್ಮನೆ ಹಾಕು ಕಟೌಟು. ನೋಡಿ ಚಿರತೆಗಳು ದಾರಿ ಮಾಡಿ ಕೊಡುತ್ತಾವೆ. ಶೌರ್ಯ ನೋಡಿ ಗುಡುಗುಗಳು ಏನು ಆರ್ಭಟ ಅಂತಾವೆ. ನೋಡಿ ಈ ಹುಡುಗನ ದಾರಿ ನಡೆದು ಬರುತ್ತಿರುವ ಚೂರಿ. ಹೌದ್ರಿ ಇವನಿಂಗೆ ಕಣ್ರಿ ಕೋರಿ, ಸೇರ್ತಾನೆ ಬೈರಿ. 6 ಅಡಿ ಹೈಟು, ನಿಂದ್ರೆ ಬೈದು. ಇವನಿಗೆ ಸುಮ್ಮನೆ ಹಾಕು ಕಟೌಟು. ಸುರಾಸುರರು ಎದುರು ಬಂದರು ತಲೆ ಕೆಡಿಸಿಕೊಳ್ಳಲ್ಲ. ಯಾರೇ ಅಡ್ಡ ಬಂದ್ರು ಮುಖ ಮೂತಿ ಇವನು ನೋಡಲ್ಲ. ಯಾವುದೇ ಏರಿಯಾ ನಿಂತ್ಕೊಂಡ್ರು ಇವನೇ ಕಣೋ ಹವ. ನಕರ ಮಾಡಕ್ ಬಂದ್ರೆ ತಗೋ ಮಾಂಜ ಕೊಡುವ. ಸರಿಸಮವಿಲ್ಲದಿರ ಕಲೆಗಳ ಸರದರ ಮಾಸಿಗೆ ಬರೆ ಬಾಸು. ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇರೋದಿಲ್ಲ ಕೊಟ್ಟ ಮೇಲೆ ಮಾತು. ಜಗಳಕ್ ಬಂದ್ರೆ ಪಕ್ಕ ಮೆಂಟ್ಲು, ವೀಕೆಂಡ್ ಅಲ್ಲಿ ಜೈಲು. ಕಿರಿಕ್ ಮಾಡಕ್ ಬರ್ಲೆ ಬೆಳಿ ಬಂದವರೆಲ್ಲ ಫೈಲು. ಕಣ್ಣು ಕೂಡ ಹರಿತವಿದೆ, ಕೂನಿ ಮಾಡೋ ಆಯುಧವೇ. ಮಾತು ನೇರ ತಿವಿದವಿದೆ, ಹೇಳಿದ್ದೆಲ್ಲವೂ ಶಾಸನವೇ. ಸುಡುವ ಆ ಸೂರ್ಯನ ಹಾಗೆ, ಸಿಡಿಲು ಆ ಮಿಂಚಿನ ಹಾಗೆ. ಧೈರ್ಯ ಆ ಧೀರನ ಹಾಗೆ, ಹೆಜ್ಜೆ ಸಿಂಹದ ನಡಿಗೆ. 6 ಅಡಿ ಹೈಟು, ನಿಂದ್ರೆ ಫೈಟು. ಇವನಿಗೆ ಸುಮ್ಮನೆ ಹಾಕು ಕಟೌಟು. ಯಾರೇ ದೇಖೋ ಸಾಲ, ಬರ್ತಾವನೆ ಎಬ್ಬಿಸಿ ದೂರ. ಇನ್ ಮುಂದೆ ಇವನದೇ ಕಾಲ, ಒಂಟಿ ಸಲಗ. ಕ್ಲಾಸ್ ಮಾಸಿಗೆ ಪಕ್ಕ ಹೀರೋ, ಇವನ್ ಮುಂದೆ ಎಲ್ಲ ಝೀರೋ. ದೋಸ್ತಿಗೆ ಪ್ರಾಣ ಕೊಡುವ ಲೋಕಲ್ ಹುಡುಗ. ಹೊಸಬಾನೆ ಇರಬಹುದು, ಮೀಟರ್ ವಿಸಿಟಿಂಗ್ ಕಾರ್ಡು. 6 ಅಡಿ ಹೈಟು, ನಿಂತ್ರೆ ಫೈಟು. ಇವನಿಗೆ ಸುಮ್ಮನೆ ಹಾಕು ಕಟೌಟು. ಹೇ 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 ಒಂಟಿ, ಹೇ 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 ಒಂಟಿ, ಹೇ 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 ಒಂಟಿ, ಹೇ 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 ಒಂಟಿ. ಅಮರ್, ನಾನು ನಿನಗೆ ಬುದ್ಧಿ ಹೇಳೋಷ್ಟು ದೊಡ್ಡವನಲ್ಲ.
ಆದ್ರೂ ನಿನ್ಗೊಂದು ಮಾತು ಹೇಳ. 1 ಲೈನ್ ಸ್ಟೋರಿ ಹೇಳು, ಸ್ಕ್ರೀನ್ ಪ್ಲೇ ಹೇಳಕ್ ಹೋಗ್ಬೇಡ. ಏನಿಲ್ಲ ಕಣೋ, ನಿನ್ ಮನ್ಸಲ್ಲಿ ಏನಾದ್ರೂ ಬಿಸ್ನೆಸ್ ಮಾಡೋ ಐಡಿಯಾ ಇದ್ರೆ ಹೇಳು. ಸಾಲನೋ ಸೋಲನೋ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಡ್ತೀನಿ. ಆಮೇಲೆ ಬಿಸ್ನೆಸ್ ನೀನು ಇಂಪ್ರೂವ್ ಮಾಡಿದ್ರೆ ನೀನು 4 ಕಾಸು ಸಂಪಾದನೆ ಮಾಡ್ಬೋದು. ಇಬ್ರು ಸೇರಿ ದುಡಿದ್ರೆ ನಮ್ದೇ ಒಂದು ಮನೆ ಅಂತ ಮಾಡ್ಕೊಳ್ಬೋದು. ಎಷ್ಟು ದಿನ ಅಂತ ಈ ಬಾಡಿಗೆ ಮನೇಲಿ ಇರೋದು ಹೇಳು? ಅಮ್ಮನ್ನೂ ಚೆನ್ನಾಗಿ ನೋಡ್ಕೊಳ್ಬೋದು, ನಾವು ನೆಮ್ಮದಿಯಾಗಿರ್ಬೋದು. ಅಂದ್ರೆ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಇಷ್ಟೆಲ್ಲ ಕಷ್ಟಪಡ್ಬೇಕಾ? ಹೌದು. ನಾನು ನೆಮ್ಮದಿಯಾಗೆ ಇದೀನಲ್ಲ ಅಣ್ಣ. ದುಡ್ಡಿಂದ ಹೋದ್ರೆ ನೆಮ್ಮದಿ ಸಿಗಲ್ಲ, ನೆಮ್ಮದಿಯಿಂದ ಹೋದ್ರೆ ದುಡ್ಡು ಸಿಗಲ್ಲ. ನಂಗೆ ದುಡ್ಡ್ಕಿಂತ ನೆಮ್ಮದಿ ಮುಖ್ಯ ಅಣ್ಣ. ಐ ಆಮ್ ಹ್ಯಾಪಿ. ನೋಡು ಹೇಗ್ ಮಾತಾಡ್ತಾ ಇದ್ದ ನೋಡು. ಅಮ್ಮ ಪ್ಲೀಸ್ ಸುಮ್ಮನೆ ರಮ್ಮ. ಹೇಳು ಅಮರ್, ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ನಂಗೆ ನಿಂತರ ಕೈಯಲ್ಲಿ ಗೇರ್ ಹಿಡ್ಕೊಂಡು ಗ್ಯಾರೇಜಲ್ಲಿ ಗೇಜ್ ಎತ್ಕೊಂಡು ಏಜ್ನ ವೇಸ್ಟ್ ಮಾಡ್ಕೊಳಕ್ ಇಷ್ಟ ಇಲ್ಲ. ನಮ್ದೇನಿದ್ರು ಸಪ್ರೇಟ್ ದುನಿಯಾ. ನೋಡು ಅಮರ್, ನೀನ್ ಕುಡ್ಕೊಂಡ್ ಬರೋದು, ಗಲಾಟೆ ಮಾಡೋದು ಇದ್ಯಾವುದೂ ನನಗೆ ಬೇಕಾಗಿಲ್ಲ. ಸ್ಟಾರ್ಟ್ ಆಯ್ತು. ಆದ್ರೆ ಒಂದ್ ಮಾತು ಹೇಳ್ತೀನಿ ತಿಳ್ಕೊ, ನಮ್ಮ ಹತ್ರ ಮನೆ ಮಠ ಆಸ್ತಿ ಯಾವುದೂ ಇಲ್ಲ. ನನ್ನ ಹತ್ರ ಇರೋ ಆಸ್ತಿ ಅಂದ್ರೆ ಶಂಕರನ ಹತ್ರ ದುಡ್ಡಿಲ್ಲ ಅಂದ್ರು ಮಾನ ಮರಿದಿಗೋಸ್ಕರ ಬದುಕೋ ಮನುಷ್ಯ ಅಂತ ಎಲ್ರು ಅನ್ಕೊಂಡಿದ್ದಾರೆ. ಆ ಹೆಸರಿಗೆ ಕಳಂಕ ತರೋ ಕೆಲಸ ಮಾತ್ರ ನೀನ್ ಮಾಡ್ಬೇಡ. ನೋಡ್ತಾ ಇರೋಣ, ನಾ ಬೆಳೆಯೋ ರೇಂಜ್ ನೋಡಿ ನಂಗೆ ಆಗೋರು ಆಗ್ದಲೇ ಇರೋರೆಲ್ಲ ಸುಮ್ನೆ ಚಪ್ಪಾಳೆ ತಟ್ಟಬೇಕು. ಯೋ ಚಪ್ಪಾಳೆ ತಟ್ಟೋದಿರ್ಲಿ, ಸಾಹೇಬ್ರು ನಿನಗ್ ತಟ್ಟೋ ಕಾಯ್ತಾವ್ರೆ, ಬಾರ ಯೋ. ಲೊಕೇಶನ್ ಶಿಫ್ಟ್. ಓಹೋ, ನೋಡ್ದ ಇವನ್ ದೌಲತ್ತು ಸಾಹೇಬ್ರು ಟೇಬಲ್ ಮೇಲೆ ಕಾಲ್ ಹಾಕೊಂಡ್ ಮಲ್ಗವನೆ. ಏ ಗೋವಿಂದಪ್ಪ ಸರ್, ಏನಯ್ಯ ಇವನ್ ಕತೆ? ಅದೇ ಸರ್ ಮಾಮೂಲಿ. ಹೋದ್ ವಾರ ಪಬ್ಬು, ಈ ವಾರ ಸ್ಪೀಡ್ ಕ್ಲಬ್. ಈ ಸ್ಟೇಷನ್ ಬಂದಾಗಿಂದ ನೋಡ್ತಾ ಇದ್ದೀನಿ, ಈ ಟೇಬಲು ಚೇಂಜ್ ಆಯ್ತು, ಈ ಚೇರು ಚೇಂಜ್ ಆಯ್ತು, ಆ ಫ್ಯಾನು ಚೇಂಜ್ ಆಯ್ತು. ಅಷ್ಟೇ ಯಾಕೆ, ನಾನ್ ಕಟ್ಕೊಂಡಿರೋ ನನ್ನ ಹೆಂಡತಿ ಕೂಡ ಚೇಂಜ್ ಆಗಿದ್ದಾಳೆ ಏನೋ, ಈ ನನ್ನ ಮಗ ಮಾತ್ರ ಚೇಂಜ್ ಆಗ್ಲಿಲ್ವಲ್ಲ ನೋಡಯ್ಯ. ಹೇ, ಇವನ್ ಮುಖದ ಮೇಲೆ ಒಂದ್ ಗ್ಲಾಸ್ ನೀರ್ ತಂದು ಸುರಿದು ಎಬ್ಬರ್ಸ್ರವಣ್ಣ. ಗುಡ್ ಮಾರ್ನಿಂಗ್. ಆಮೇಲೆ ಒಂದ್ ಕಾಫಿ. ಓ, ಸಾಹೇಬರಿಗೆ ಕಾಫಿ ಮಾತ್ರ ಸಾಕಾ? ಬನ್ನು, ಬ್ರೆಡ್, ಬಿಸ್ಕೆಟ್, ಸ್ನಾನ ಮಾಡೋದಿಕ್ಕೆ ಸೋಪು. ಇದೇನ್ ಸ್ಟೇಷನ್ ಅನ್ಕೊಂಡಿದ್ಯಾ, ಲಾಡ್ಜ್ ಅನ್ಕೊಂಡಿದ್ಯೇನೋ? ಎದ್ದೇಳಲ್ಲೋಪರ್, ಏನೋ ಅಂಗುರಾಯಿಸ್ತಾ ಇದ್ಯಾ? ಬೊಗಳು ಐವನ್. ಅಯ್ಯೋ, ನೀನ್ ನಮ್ಮ ನಾಣೆಗೂ ಇದು ಸ್ಟೇಷನ್ ಅಂತಾನೆ ಅನ್ಕೊಂಡ್ರ ಸರ್. ಓ, ಈಗ ನೀನ್ ನನ್ನ ಹೊಗುಳ್ದು ಇಲ್ಲ ಮಕ್ಕ ತುಂಬಾ ಕಾಕರ್ಸು ಉಗಿದ್ಯೋ? ಕುಂಬಳಕಾಯಿ ಕಳ್ಳ ಅಂದ್ರೆ ಎಲ್ಲೆಲ್ಲೋ ಮುಡ್ಕೊಂಡು ಯಾಕೆ ಸರ್ ನೋಡ್ತೀರಾ? ಯಾರೋ VIP ನೇ ಇರ್ಬೇಕು. ಎತ್ತಿ ಮಾತಾಡು. ಕುಟ್ಟಿ ಸರ್. ಓ, ಆ ತುಂಡು ಬೀಡಿ ನನ್ ಮಗ ಯಾವ ಬಾರಲ್ಲಿ ಕುಡ್ಕೊಂಡ್ಬಿಟ್ಟು ಬಿಲ್ ಕೊಡಕ್ಕಾಗದೆ ಕಾಯ್ಕೊಂಡಿದ್ದಾನ ಏನೋ. ಸ್ಪೀಕರ್ ಆನ್ ಮಾಡು, ಅದೇನ್ ಮಾತಾಡ್ತಾನೆ ಕೇಳೋಣ. ಹೇಳ್ಕೊಟ್ಟೆ. ಎಲ್ಲಿದ್ಯಾ ಮಗ? ಅದೇ ನಮ್ ಕ್ರಿಶ್ಚಿಯನ್ ಬರ್ತ್ ಪ್ಲೇಸು. ಓ, ಟೀ ಕಾಪಿ ಕೊಟ್ನಾ ಹೆಂಗೆ? ಅಲ್ಲೇ ಇದಾನ ಕಿತ್ತೋದ್ ನನ್ ಮಗ SI. ತಲೆ ಮೇಲೆ 4 ಕೂದಲು ಮೇಂಟೈನ್ ಮಾಡಕ್ ಆಗಲ್ಲ, ಮನೇಲಿ ಹೆಂಡ್ತಿರ್ ಮೇಂಟೈನ್ ಮಾಡಕ್ ಆಗಲ್ಲ, ಇನ್ನೇ ಸ್ಟೇಷನ್ ಮೇಂಟೈನ್ ಮಾಡ್ತಾನೋ ಬದ್ನೆಕಾಯಿ. ಮಗ ಬರ್ತಾ ತಲೆ ಮೇಲೆ 4 ರಾಗಿ ಕಾಳು ಹಾಕ್ಬಾ, ನಾಳೆ ತೆನೆ ಬಂದ್ರು ಬರ್ಬೋದು. ಅವ್ನು ಎಲ್ಲಿದ್ದಾನಂತ ಕೇಳು. ಎಲ್ಲಿದ್ಯಾ ಕಂದ? ಸಿಂಗಾಪುರಲ್ಲಿ ಸ್ಯಾಂಡ್ವಿಚ್ ಮಸಾಜ್ ಮಾಡಿಸ್ಕೊಳ್ಳೋಣ ಅನ್ಕೊಂಡೆ, ಪಾಸ್ಪೋರ್ಟ್ ಪ್ರಾಬ್ಲಮ್. ಅದಕ್ಕೆ ನಮ್ಮ ಏರಿಯಾದಲ್ಲಿ ಶಕೀಲಾ ಕಟಿಂಗ್ ಶಾಪ್ ಅಲ್ಲಿ ಶೇವಿಂಗ್ ಮಾಡಿಸ್ಕೊತಿದ್ದೀನಿ. ಯಾಕೆ ಮಗ? ಮಿತ್ರದ್ರೋಹಿ. ಯಾಕೆ ಸರ್ ಹಂಗ್ ನೋಡ್ತಿದ್ದೀರಾ? ಬೆಳಗ್ಗೆಯಿಂದ ಮೋಷನ್ ಆಗಿಲ್ವೋ? ನಿನ್ನ ಯಾವ್ಯಾವ ಆಂಗ್ಲಲ್ಲಿ ಲಾಠಿಯಲ್ಲಿ ವರ್ಕ್ ಮಾಡಿದ್ರೆ ನಿನ್ ಮೋಷನ್ ನಿಲ್ಸ್ಬಹುದು ಅಂತ ಯೋಚನೆ ಮಾಡ್ತಾ ಇದೀನೋ ಲೋಪರ್. ಲಾಠಿ ಜಾಸ್ತಿ ಕೈಯಲ್ಲಿ ಇಟ್ಕೋಬೇಡಿ ಸರ್, ಲಾಠಿಗೂ ಒಳ್ಳೇದಲ್ಲ, ಕೈಗೂ ಒಳ್ಳೇದಲ್ಲ. ಕತ್ತಲಲ್ಲಿ ನೀನೇನ ಕಳೆದೋದ್ರೆ ಬ್ಯಾಟ್ರಿ ಹಾಕಿ ಹುಡುಕಿದ್ರು ಸಿಗಲ್ಲ ನೀನು. ಮಗನೇ ಎಷ್ಟೋ ಮಾತಾಡೋದ್ ನೀನು. ಯಾವ್ದ ರಾಶಿ ನಿಂದು? ತುಲಾಗಿ ಇವತ್ತು ಏನು ರಾಶಿ ಫಲ ಅಂತ ಗೊತ್ತಾ ನಿನ್ಗೆ? ಸನಿ ಲಿಯಾನ್ ಜೊತೆ ಸರಸ ಸಲ್ಲಾಪ. ಸರಸ ಸಲ್ಲಾಪ ಅಲ್ಲ ಕಣೋ, ನಾನ್ ಕೊಡ ಏಟಿಗೆ ಸರಿಗಮಪ್ಪ ಆಡ್ತಿಯಲ್ಲ ಅದು. APC ಬಿಡ್ರ ನಿಮ್ಮ
ಏನೋ ಸೌಂಡೇ ಕಾಣೆ ಹೋಗಿ ಬಿಟ್ನೇನೋ. ಒಳ್ಳೆ ಮಜಾ ತಗಂತವನೆ ಸಾರ್. ಮಜಾ ತಗೊಳಗಿದೇನ್ ಮಜಾ ತೆಗಿಸ, ನಾವು ತೋರ್ಸೋಣ ಮಜಾನ. ಹೋಮರ ಗಡರಿನ. ಗುಡ್ ಮಾರ್ನಿಂಗ್ ಸರ್. ರೇ ಯೋಗೇಂದ್ರ ಸರ್ ಬಂದ್ರಿ ಇಲ್ಲಿ. ಯಾರ್ರೀ ಅವರಲ್ಲ? ಸರ್ ಇವ್ರು 3 ಜನ ಚೈನ್ ಕಳ್ರಿ ಸರ್. ಆಗ್ಲೇ ಒಂದ್ ರೌಂಡ್ ವರ್ಕ್ ಮಾಡಿದೀನಿ, ಇನ್ನೂ ಒಂದ್ ರೌಂಡ್ ವರ್ಕ್ ಮಾಡಿಬಿಟ್ರೆ ಎಲ್ಲ ಚೈನ್ ನಮ್ ಟೇಬಲ್ ಮೇಲೆ ಬಂದು ಬಿದ್ದೋಗತ್ತೆ ಸರ್. ಅವನ್ ಯಾರ? ಸರ್ ಅವನ ಹೆಸರು ಒಂಟಿ ಅಂತ. ನಮ್ ಡಿಪಾರ್ಟ್ಮೆಂಟ್ ಗಾಡಿಗಳನ್ನೆಲ್ಲ ರಿಪೇರಿ ಮಾಡ್ತಾರಲ್ಲ ಶಂಕರಣ್ಣ ಅಂತ, ಅವ್ರ ತಮ್ಮ ಸರ್. ನೋಡೋಕೆ 6 ಅಡಿ ಅಮಿತಾಬ್ ಬಚ್ಚನ್ ತರ ಚೆನ್ನಾಗಿದ್ಯಾ, ಮಾಡೋದಿಲ್ಲ ಅಂಬರೀಶ್ ಪುರಿ ಕೆಲ್ಸನಾ? ಒಂಟಿ ಹೆಸರು ಚೆನ್ನಾಗಿದೆ, ಇಟ್ಕೊಂಡಿದ್ದ ಇಟ್ಟಿದ್ದ? ಇಟ್ಟಿದ್ದು ನಿಮ್ ಡಿಪಾರ್ಟ್ಮೆಂಟ್ನವ್ರೆ. ಹೆಸರಲ್ಲಿ ಸೌಂಡ್ ಇದೆ ಅಂತ ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ಹೆಸರು ಮೇಂಟೈನ್ ಮಾಡು, ಅದು ಬಿಟ್ಟು ಕಂಡವ್ರ ಜೊತೆಲಿ ಗಲಾಟೆ ಮಾಡ್ಕೊಂಡು ಏರಿಯಾದಲ್ಲಿ ಹವಾ ಮೇಂಟೈನ್ ಮಾಡಿದ್ರೆ ಒಂದೇ ಸಲ ಪರಲೋಕಕ್ಕೆ ಕಳಿಸ್ಬಿಡ್ತೀನಿ. ಅಯ್ಯೋ, ಇಂಥ ವಾರ್ನಿಂಗ್ ಕೊಡೋ ಆಫೀಸರ್ಸ್ ನಾನು ಎಷ್ಟು ಜನ ನೋಡಿಲ್ಲ. ಇನ್ಸ್ಪೆಕ್ಟರ್ ಪ್ರತಾಪ್ ಸಿಂಹ. ಅವನು ನನ್ ಗೊತ್ತಾಯ್ತು, ನಿಮ್ಗೆ ಇಂಥ ಒಬ್ಬ ತಮ್ಮ ಇದ್ದಾನೆ ಅಂತ ಹೇಳಲೇ ಇಲ್ಲ. ಅಣ್ಣ ನೋಡಿದ್ರೆ ರಾಮ, ತಮ್ಮ ನೋಡಿದ್ರೆ ರಾವಣ. ಮೈಯಲ್ಲಿ ಬಿಸಿ ರಕ್ತ ಇದೆ ಅಂತ ಬೇರೆಯವ್ರ ಬಾಡಿಯಲ್ಲಿ ಇರೋ ರಕ್ತ ಜೊತೆ ಆಟ ಆಡೋದಕ್ಕೆ ಹೋದ್ರೆ ಹೆಸರಿರ್ಲಿ, ನಿನ್ ಬಾಡಿಯಲ್ಲಿ ಉಸಿರಲ್ಲ, ಊತಾಕ್ಬಿಡ್ತೀನಿ. ನೀನ್ ತಮ್ಮ ಅನ್ನೋದಕ್ಕೆ ಇದೊಂದ್ಸಲ ಬಿಟ್ಟು ಕಳಿಸ್ತೀನಿ. ಮತ್ತೆ ಇದೇನಾದ್ರೂ ರಿಪೀಟ್ ಆದ್ರೆ ನನ್ನ ಸ್ಟೇಷನ್ ಇಂದ ನಿನ್ ಗ್ಯಾರೇಜ್ಗೆ ಜೀಪು ಬರಲ್ಲ, ನನ್ನ ಸ್ಟೇಷನ್ ಇಂದ ನಿನ್ನ ಮನೆಗೆ ನಿನ್ನ ತಮ್ಮನೂ ಬರೋದಿಲ್ಲ. ಅವನ್ನ ಬಿಟ್ಟು ಕಳಿಸ್ರಿ. ಸುಧಾಕರ ನ್ಯಾಯವಾಗಿ ಹಾಕ್ಬಿಟ್ಟಲ್ಲೋ ನನ್ನ ಬ್ಯಾಗ್. ಲಾಠಿ ಹಾಕ್ಬಿಟ್ಟು ಬ್ಯೂಟಿಫುಲ್ ಆಗಿರೋ ಪಿಕ್ಚರ್ ತರ ಐತೆ ಡರ್ಟಿ ಪಿಕ್ಚರ್ ಮಾಡ್ಬಿಟ್ನಲ್ಲಪ್ಪ. ಅವನ್ ಮದರ್, ಅವನ್ ಸಿಸ್ಟರ್. ಬಿಟ್ಟಾಗಲ್ಲ, ಮುಚ್ಕೊಂಡು ಎಣ್ಣೆ ಹಾಕ. ಅಯ್ಯೋ ಬಿಟ್ಟೆ ಹಾಕ್ದ ಗುರು. ಈ ಎಣ್ಣೆ ಸವಸಕ್ಕಿಂತ ಈ ಹೆಣ್ಣಿನ ಸವಸ ಬಹಳ ಡೇಂಜರ್ ಗುರು. ನಂದು ಸರು ಇದ್ದಾಳಲ್ಲ, ಅವಳೊಂಥರ ಪಗ್ನಾಯಿ ತರ ಹಂಗೆ ಮುದ್ದಾಗಿ ಕಾಣಿಸ್ತಾಳೆ. ಮುದ್ ಕೊಟ್ರೆ 3 ಹೊತ್ತು ಬಾಲ ಅಲ್ಲಾಡ್ಸ್ಕೊಂಡು ನನ್ನ ಹಿಂದೆನೇ ಬಿದ್ದಿರ್ತಾಳೆ. ಆದ್ರೆ ಏನ್ ಮಾಡೋದು, ಮೇಂಟೈನ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಕುಟ್ಟೆ, ಬ್ಯಾಡ್ ಟೈಮ್ ಸ್ಟಾರ್ಟ್ ಆದ್ರೆ ಬ್ಯಾಕ್ ಇಂದ ಭಗವಂತನೂ ಬಗ್ನಿಗೆ ಊಟ ಇಡ್ತಾನಂತೆ, ಗೊತ್ತಾ? ಗೊತ್ತು ಗುರು, ಈಗ ಯಾಕೆ ಅದನ್ನ ಹೇಳ್ತಾ ಇದ್ಯಾ? ನಿನ್ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿ ತುಂಬಾ ಹೊತ್ತಾಯ್ತು. ನಾನೇನ್ ಪಗ್ನಾಯಿನಾ? ನಾನು ನಿಂದೆ ಬಾಲ ಅಲರ್ಸ್ಕೊಂಡ್ ಬರ್ತೀನಾ? ಸರೋ, ನಿಂಗ್ ಸಿಟ್ಟಿರೋದ್ ನನ್ ಮೇಲೆ, ಅವನ್ ಮೇಲೆ ಯಾಕೆ ತೋರಿಸ್ತಾ ಇದ್ಯಾ? ಕರೆಕ್ಟ್. ಮತ್ತಿನ್ನೇನಣ್ಣ, ಬೆಳಗ್ಗೆಯಿಂದ ನಿಂಗ್ ಫೋನ್ ಟ್ರೈ ಮಾಡ್ತಾನೆ ಇದೀನಿ. ಇವತ್ತು ರಕ್ಷಾ ಬಂಧನ್, ನಿಂಗ್ ರಾಖಿ ಕಟ್ಬೇಕು ಅಂತ ಎಷ್ಟು ಆಸೆ ಇತ್ತು. ನೀನ್ ನೋಡ್ರೆ ನನ್ ಫೋನೇ ಆನ್ಸರ್ ಮಾಡಿಲ್ಲ. ಟ್ರೈ ಮಾಡಿ ಮಾಡಿ ಎಷ್ಟು ಬೇಜಾರಾಯ್ತು ಗೊತ್ತಾ? ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತೀಯ? ರಾಖಿ ತಾನೇ, ಕಟ್ಟು ಬಾ. ನನ್ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋ. ಹೆಚ್ಚು ಕಮ್ಮಿ ಆದ್ರೆ ಮಗನೇ. ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಾನು ನನ್ನ ಗೆಳೆಯ ಒಂಟಿ ಹತ್ರ ಹೋಗ್ತೀನಿ. ಅವನಿರೋವರೆಗೂ ಅವಳ ತಂಗಿಗೂ ಆಪೆ, ಅವ್ರ ಅಣ್ಣಂಗೂ ಆಪೆ. ಹುಡುಗಿ ಸೈಡ್ ಅಂತ ನಮ್ಮ ಅಣ್ಣನ ಹತ್ರ ಡೌರಿ ಗಿವ್ರಿ ಟ್ಯಾಕ್ಸ್ ಹಾಕಕ್ ಬಂದ್ರೆ ಡೋರ್ ಲಾಕ್ ಹಾಕೊಂಡು ನೋಡಿತೀನಿ. ಏಯ್, ಡೋರ್ ಲಾಕ್ ಹಾಕೋ ಕಷ್ಟ ನೀನ್ ತಗೋಬೇಡಮ್ಮ. ಮದ್ವೆ ಆದ್ಮೇಲೆ ನಾನೇ ಡೋರ್ ಹಾಕ್ತೀನಿ. ಅಯ್ಯೋ, ಎಷ್ಟು ಮಾತಾಡ್ತೀಯ? ಒಂಟಿ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಆಕಾಶನೇ ನೋಡ್ಕೊಂಡು ಆಕಾಶಕ್ಕೆ ಏಣಿ ಹಾಕೋ ತರ ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ, ಏನಾಯ್ತಪ್ಪ? ಕುಟಿ, ನಾವು ಜೀವನದಲ್ಲಿ ಯಾರ್ಯಾರನ್ನೋ ಮೀಟ್ ಮಾಡ್ತೀವಿ. ಕೆಲವ್ರನ್ನ ಮರಿತೀವಿ, ಇನ್ ಕೆಲವ್ರನ್ನ ಮನ್ಸೊಳಗೆ ಇಟ್ಕೊಂಡು ಕೊರಗ್ತೀವಿ. ಕೊನೆಗೆ ಯಾರಿಗೂ ಹೇಳ್ದೆ ಈ ಭೂಮಿ ಬಿಟ್ಟೆ ಹೊರಟೋಗ್ತೀವಿ ಅಲ್ವಾ? ಅಯ್ಯೋ, ಇವಾಗ ನೀನ್ ಸರಿಯಾಗಿ ಹೇಳಿಲ್ಲ ಅಂದ್ರೆ ನಾವಿಬ್ರು ನಿನ್ನನ್ ಬಿಟ್ಟೊಟ್ಟೋಗ್ತೀವಿ. ಯಾರನ್ನ ಮೀಟ್ ಮಾಡ್ದೆ, ಏನ್ ಯೋಚನೆ ಮಾಡ್ತಿದ್ಯಾ? ಅಯ್ಯೋ ಹೇಳಪ್ಪ.
ಗೊತ್ತಾಯ್ತು ಯಾರಣ್ಣ ಅವಳು? ಅಯ್ಯೋ ತಡ್ಕೊಳಕ್ ಆಗ್ತಿಲ್ಲ, ತುದಿಗ್ ಬಂದ್ಬಿಟ್ಟಿದೆ, ಬೇಗ ಹೇಳೋ. ಏನು ಟೆನ್ಷನ್ ಅಮ್ಮ? ಲೇ ಯಾರಪ್ಪ ಅವಳು? ಹೇಳೋ ಹೋಗ್ಲಿ, ಎಲ್ಲಿ ಮೀಟ್ ಮಾಡ್ದೆ ಅಂತನಾದ್ರೂ ಹೇಳಪ್ಪ. ಯಾರೋ 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 ಇವ ಯಾರೋ ಸೂಚನೆ ಇಲ್ಲದೆ ಇಲ್ಲದೆ ಕನಸಿಗೂ ಬಾರದೆ ಬಾರದೆ ಹೇಳದೆ ಕೇಳದೆ ಕೇಳದೆ ಎದುರಿಗೆ ಬಂದವಳೆ. ಯಾರೋ 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 ಸೂಪರ್ ಆಂಟಿ. ಕೆಲವ್ರ ಲವ್ ಕಣ್ಣಲ್ಲಿ ಸ್ಟಾರ್ಟ್ ಆಗಿ ಕೆನ್ನೆಲಿ ಎಂಡ್ ಆಗುತ್ತೆ, ಆದ್ರೆ ನಿನ್ನ ಲವ್ ಕೆನ್ನೆ ಸ್ಟಾರ್ಟ್ ಆಗಿ ಕಣ್ಣಿಗೆ ಬಂದು ನಿಂತಿದೆ. ನಿನ್ ತಂಗಿಯಾಗಿ ಒಂದ್ ಮಾತು ಹೇಳ್ತೀನಿ, ಈಗಿನ ಕಾಲದ ಹುಡುಗರು ಅಟ್ರಾಕ್ಷನ್ ಲವ್ ಅನ್ಕೊಂಡು ಎಷ್ಟೊಂದ್ ಜನ ಕನ್ಫ್ಯೂಸ್ ಆಗಿ ಕಣ್ಣಿಗೆ ಕಾಣ್ದಿರಂಗ್ ಕಳ್ದೋಗ್ಬಿಟ್ಟಿದ್ದಾರೆ. ನೀನ್ ಅವಳ ಬಗ್ಗೆ ಕನ್ಸ್ ಕಾಣ್ಕೊಂಡು ತಲೆ ಕೆಡ್ಸ್ಕೋಬೇಡ. ಸರು, ಫಸ್ಟ್ ಟೈಮ್ ಅವಳು ನೋಡಿದಾಗ ನನ್ನ ಗುಂಡಿಗೆ ನಂಗೆ ಗೊತ್ತಿಲ್ದಂಗೆ ಅಣ್ಣಮ್ಮನ ಜಾತ್ರೆಯಲ್ಲಿ ಎರಡೆರಡು ತಮಟೆ ಬಡಿಸ್ದಂಗೆ ಸೌಂಡ್ ಆಯಿತು. ಅವಳ ಕಣ್ಣು ನೋಡಿದಾಗ ನನ್ನ ಕಣ್ಣು ಅವಳ ಕಣ್ಣು ಜೊತೆ ಏನೋ ಮಾತಾಡ್ತಿದ್ದೆ ಅನಿಸ್ತು. ಒಟ್ನಲ್ಲಿ ಹೇಳ್ಬೇಕು ಅಂದರೆ ಯುಗಾದಿ, ರಂಜಾನ್, ಕ್ರಿಸ್ಮಸ್ ಒಂದೇ ದಿನ ಸೆಲೆಬ್ರೇಟ್ ಮಾಡ್ಕೊಂಡಷ್ಟು ಖುಷಿ ಆಯಿತು. ಇದನ್ನ ಅಟ್ರಾಕ್ಷನ್ ಅಂತ್ಯ ಇಲ್ಲ ಒಂಟಿ ಮೂರಡಿ ಇರೋ ನಂಗೆ ಈ ಮೂರಡಿ ಬಿದ್ದಿದೆ. ಇನ್ನು ಆರಡಿ ಇರೋ ನಿನಗೆ ಆ ದೇವಿ ಬೀಳಲ್ವಾ? ಬಿದ್ದೆ ಬೀಳ್ತಾಳೆ. ಇಲ್ಲಾದ್ರೆ ನಾನು ಖಂಡಿಸ್ತೇನೆ, ಇಲ್ಲಾದ್ರೆ ನಾನು ಯಾಕಡ. ಪ್ಲೀಸ್ ಪಾರು, ನೀನ್ ಬಿಟ್ಬದ್ಕೋ ಶಕ್ತಿ ನಂಗಿಲ್ಲ ಪಾರು, ಅರ್ಥ ಮಾಡ್ಕೋ ಪಾರು. ಲೂಸು ತಲೆಗಿಲಿ ಕೆಟ್ಟಿದ್ಯಾ ನಿನ್ಗೆ? ನನ್ ಮುಖ ನೋಡು ಪಾರು, ನನ್ ಕೈ ಕಾಲು ನೋಡು ಪಾರು, ನನ್ ಚೆನ್ನಾಗಿಲ್ಲ ಪಾರು. ಅಯ್ಯೋ ನಿನ್ನ ಏನೇ, ನಾನು ನೋಡ್ತಾನೆ ಇದ್ದೀನಿ. ಲವ್ ಮಾಡೋ ದೊಡ್ಡ ಐಶ್ವರ್ಯ ತರ ಪೋಸ್ಟ್ ಕೊಟ್ಕೊಂಡು ಹೋಗ್ತಾನೆ ಇದ್ಯಾ? ಏನೋ ಒಂದೇ ಕಾಲೇಜು ಒಂದೇ ಕ್ಲಾಸ್ ಅಂತ ಸುಮ್ಮನೆ ಇದ್ರೆ ಸ್ಕೋಪ್ ತಗೋತಾ ಇದ್ಯಾ? ಈ ಫೇಸ್ ನೋಡ್ಕೊಂತಾನೆ ನಿನ್ ಇಷ್ಟೊಂದು ಕೊಬ್ಬು. ಈ ಫೇಸ್ನೇ ಸ್ಕ್ರಾಪ್ ಮಾಡ್ಬಿಟ್ರೆ ಇನ್ನು ಈ ಕೃಷ್ಣನ್ ಬಗ್ಗೆ ಗೊತ್ತಿಲ್ಲ. ಪ್ರೀತಿ ಕೊಟ್ರೆ ಕೊಳಲೋದೋ ಕೃಷ್ಣ ಆಗೋದು ಗೊತ್ತು, ಇಲ್ಲ ಅಂದ್ರೆ ನಿನ್ ಪಾಲ್ಗೆ ಕೀಚಕ ಆಗೋದು ಗೊತ್ತು. ಸರ್ ಯಾಕೆ ಸರ್ ಹೊಡಿತೀರಾ? ಮಾಡಲೇ ಕೃಷ್ಣ ಕೊಳಲು ಸ್ಕ್ರಾಪ್ ಮಾಡ್ತೀಯಾ? ಮಗನೇ, ನಮ್ಮ ಹುಡುಗಿಗೆ ಸ್ಕ್ರಾಪ್ ಮಾಡ್ತೀಯಾ? ಗೊತ್ತಿಲ್ಲ ನಮ್ಮ ಹುಡುಗಿಗೆ. ಇವತ್ತಿಂದ ನೀನಲ್ಲ, ಈ ಕಾಲೇಜಲ್ಲಿ ಯಾವನೇ ಇವಳನ್ ಕಣ್ಣತ್ ನೋಡಿದ್ರು ಕಣ್ಣು ಕಿತ್ತಾಡ್ತೀನಿ. ಮಗನೇ, ಸ್ಕ್ರಾಪ್ ಮಾಡ್ತೀಯಾ? ನಿಮ್ಗೇನ್ ತಲೆಗಿಲಿ ಕೆಟ್ಟಿದ್ಯಾ? ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಮ್ಮ ಹುಡುಗಿ ಅಂತಿದ್ದೀರಾ. ನಮ್ಮ ಹುಡುಗಿ ಅಂದ್ರೆ ಏನು? ಕಂಡೋರ್ ಹುಡುಗಿಗೆ ನಮ್ಮ ಹುಡುಗಿ ಅನ್ನಕ್ಕಾಗತ್ತ? ಜಾತಿನೇ ಇರ್ಬೇಕು. ಏನ್ ಮಗ, ಆಡ್ತಾ ಇರೋ ಆಟ ನೋಡಿದ್ರೆ ಬೆಳಿಗ್ಗೆ ಹೋಗಿರೋ ಕೆಲಸ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸು ಅನ್ಸುತ್ತೆ. ಎಕ್ಸಾಮ್ ಈಗ ತಾನೇ ಬರ್ದಿ ತಡಿಯಲಿ. ಈ ಒಂಟಿ ಫೇಲ್ ಆಗೋ ಮಾತೇ ಇಲ್ವೋ? ಅಪ್ಪಿ ತಪ್ಪಿ ಏನಾದ್ರೂ ಫೇಲ್ ಆದ್ರೆ ಇದ್ದೇ ಇದೆಯಲ್ಲ
ಕೈಯಲ್ಲಿ 90 ಬಾಯಲ್ಲಿ ಕೈಮಾ ಬೋಟಿ. ಮಗ ನಂಗೊಂದು ಕನ್ಫ್ಯೂಷನ್, ನೀನು ಫಿಲಾಸಫರಾ ಇಲ್ಲ ಪಕ್ಕಾ ಲೋಫರ್ ಕಣೆ ಅವನು. ಅಲ್ಲ ಏನೋ ಟೈಮ್ ಸರಿಯಾಗಿ ಬಂದು ಹೆಲ್ಪ್ ಮಾಡಿದ್ನಲ್ಲ ಅಂತ ಥ್ಯಾಂಕ್ಸ್ ಹೇಳೋಣ ಅನ್ಕೊಂಡ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತ ನನಗೆ ಪ್ರಪೋಸ್ ಮಾಡಕ್ ಬರ್ತಾನೆ. ಇರ್ಲಿ, ಇನ್ನೊಂದ್ಸತಿ ಸಿಗ್ಲಿ ಅವ್ನು ನನ್ನ ಕೈಲಿ, ಅವ್ನ್ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಬೇಜಾರಾಗ್ತ್ಯಾ? ರೋಡಲ್ಲಿ ಹೋಗ್ಬೇಕಾದ್ರೆ ಬೀದಿ ನಾಯಿಗಳು ಬೊಗ್ಲದ್ ಕಾಮನ್, ಹಾಗಂತ ಕಲ್ ತಗೊಂಡ್ ನೋಡಿದ್ರೆ ನಮ್ ಕಾಲೇ ಕಚ್ಬಿಡುತ್ತೆ. ಆ ವಿಷಯ ಬಿಟ್ಟಾಕೆ ಇವನೇನ್ ಹಿಂಗ್ ಕಚ್ತಾನೆ. ಜೀವನದಲ್ಲಿ ಫಸ್ಟ್ ಸರ್ಪ್ರೈಸ್ ಮರ್ತ್ಬಿಡ್ಬೋದು, ಆದ್ರೆ ಫಸ್ಟ್ ಪ್ರಪೋಸ್ ಯಾವನ್ಗೂ ಮರೆಯಕ್ಕಾಗಲ್ಲ. ಈ ಸಿಗರೆಟ್ ಪ್ಯಾಕ್ ಮೇಲೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ವಾರ್ನ್ ಮಾಡಿ ಖರಾಬ್ ಫೋಟೋ ಹಾಕಿದ್ರೂ ದಮ್ ಹೊಡಿತೀವಿ. ಈ ಎಣ್ಣೆ ಬಾಟ್ಲ ಮೇಲೆ ಆಲ್ಕೋಹಾಲ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಟ್ಯಾಗ್ ಲೈನ್ ಹಾಕಿದ್ರೂ ಟೈಟ್ ಆಗ್ತೀವಿ. ಈ ಲವ್ ಹಿಂಗೆ ಕಣ, ಅರ್ಥ ಆಯ್ತಾ? ಅದೇನ್ ಅರ್ಥ ಆಗುತ್ತೋ ಏನೋ, ನನ್ಗಂತೂ ಆ ಲೆಕ್ಚರ್ ಕ್ಲಾಸಲ್ಲಿ ಒಂಚೂರು ಅರ್ಥ ಆಗಲ್ವೇ. ನೀನೊಬ್ಳೆ ಕಣೆ ಆ ಲೆಕ್ಚರ್ ಕ್ಲಾಸಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಹೋ ಬಡೆ ಮಿಯಾ ಚೋಟೆ ಮಿಯಾ ಇಲ್ಲೇ ಇದಾರೆ. ಹೇ ಪಾರು ಬಾರೆ, ಇಂಟ್ರೊಡ್ಯೂಸ್ ಮಾಡ್ತೀನಿ. ರೆಡ್ ಹಾಕೋಬೇಕು. ರೆಡ್ಗೆ ಹಾಕೊಳಕ್ಕೆ ಆಗ್ತಿಲ್ವಲ್ಲ. ಓಹೋ ಏನಿವತ್ತು ಇಬ್ರು ಒಂದೇ ಕಡೆ ಅಡ್ಡ ಹಾಕ್ಬಿಟ್ಟಿದ್ದೀರಾ? ಎಲ್ಲೂ ಸುತ್ತಕ್ ಹೋಗಿಲ್ವಾ? ಹೇ ಪಾರು, ನಾನ್ ಹೇಳ್ತಿದ್ನಲ್ಲ ನನ್ ಬಾಯ್ ಫ್ರೆಂಡ್ 3 ಅಡಿ ಕುಟ್ಟಿ ಅಂತ, ಇವನೇ. ನೈಸ್ ಇಂಟ್ರೊಡಕ್ಷನ್. ಹಾಯ್. ಹಲೋ. ಇವನು ನಮ್ಮ ಅಣ್ಣ ಒಂಟಿ ಅಂತ ಕಣೆ. ಹಾಯ್. ಸರು ನಡಿಯೋ ಹೋಗೋಣ. ಸರು ಫಸ್ಟ್ ಟೈಮ್ ನಮ್ಮ ಅಡ್ಡಕ್ಕೆ ಬಂದ್ಯಾರೆ, ಟೀ ಕುಡ್ಕೊಂಡು ಹೋಗಕ್ ಕೇಳು. ದೋಮೆ ಚಾ ಟೀ ಲಗಾ ಚೋಟು. ಹೌದಣ್ಣ, ಏನಾಯ್ತು ನಿನ್ ಲವ್ ಮ್ಯಾಟರು? ಸಿಕ್ಕದ್ಲಾ? ಮಾತಾಡ್ತೀಯಾ? ಸಿಕ್ಕಿದ್ದು ಆಯ್ತು, ಕಣ್ಣಲ್ಲಿ ಕಣ್ಣಿಟ್ಟು ಪ್ರಪೋಸ್ ಮಾಡಿದ್ದು ಆಯ್ತು. ನೀನ್ ಏನೇ ಹೇಳು ಸರು, ಅವಳಿಗೆ ಸ್ವಲ್ಪ ಗಾಂಚಲಿ ಜಾಸ್ತಿ ಕಣೆ. ಹಲೋ ರೋಡ್ ಕಿಂಗ್, ಹುಡುಗಿರ್ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡ್ಬೇಡಿ. ಯಾವನೋ ಗುರ್ತಿಲ್ದೇರೋನ್ ಬಂದ್ ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಲ್ಲ, ನಿಮ್ ಪುಣ್ಯ, ಖುಷಿ ಪಡಿ. ಅದು ನಮ್ ಹುಡುಗಿರ್ ನಿಯತ್ತು. ಹುಡುಗಿರ್ ನಿಯತ್ ಬಗ್ಗೆ ನಮಗ್ ಗೊತ್ತಿಲ್ವಾ? 4 ಜನ ಹುಡುಗಿರ್ ಒಂದ್ ಗುಂಪಲ್ಲಿದ್ದಾಗ ಅದ್ರೊಳಗೆ ಒಂದ್ ಹುಡುಗಿ ಇನ್ನೊಂದ್ ಹುಡುಗಿ ನೋಡಿ ಅಲ್ಲಿ ನೋಡೇ ನಿಮ್ ಅಣ್ಣ ಹೋಗ್ತೇನೆ, ನೋಡಕ್ ಸೂಪರ್ ಆಗಿದ್ದಾನೆ, ಇಸ್ ಲುಕಿಂಗ್ ವೆರಿ ಹಾಟ್ ಅಂತೀರಾ? ಅದು ನಿಮ್ ನಿಯತ್ತು. ಅದೇ 4 ಜನ ಹುಡುಗರು ಒಂದ್ ಗುಂಪಲ್ಲಿದ್ದಾಗ ಅಲ್ಲಿ ನೋಡೋ ಮಗ ನಿನ್ ತಂಗಿ ಹೋಗ್ತಿದ್ದಾಳೆ, ನೋಡಕ್ ಸಖತ್ತಾಗಿದ್ದಾಳೆ ಅಂತ ಯಾವ ನನ್ ಮಗನು ಹೇಳಲ್ಲ. ಅದು ನಮ್ಮಂತ ಹುಡುಗರ್ ನಿಯತ್ತು. ವಾಹ್, ಸೂಪರ್ ಮಗ. ಬಾ ಹೋಗೋಣ. ಹೇ ಪಾರು, ಇವಳೊಬ್ಳು. ಸರಿ ಅಣ್ಣ, ಆಮೇಲೆ ಸಿಗ್ತೀನಿ. ಬಾಯ್ ಕಣ. ಯಾಕೆ ನಮ್ಮಣ್ಣ ಯಾರ ಬಗ್ಗೆನೋ ಮಾತಾಡಿದ್ರೆ ನೀನ್ ಯಾಕೆ ಇರ್ವೇ ಬಿಡ್ಕೊಂತ್ಯಾ? ಇಷ್ಟೊಂದ್ ಮೂಡಿ ಆಗ್ಬಿಟ್ರೆ ತುಂಬಾ ಕಷ್ಟ ಅಪ್ಪ. ಇಷ್ಟೊತ್ತು ನಿಮ್ಮಣ್ಣ ಬಸ್ ಸ್ಟಾಪ್ ಹುಡುಗಿ ಲವ್ ಪ್ರಪೋಸ್ ಅಂತಿದ್ನಲ್ಲ, ಅದ್ ಬೇರೆ ಯಾರನ್ನೂ ಅಲ್ಲಮ್ಮ, ನನ್ನೇ. ಏನು ನಿನ್ನಿಂದೆ ಬಿದ್ದಿರೋ ಹುಡ್ಗ ನಮ್ಮಣ್ಣನ? ಅವನ್ ಬಂದ್ ನಿನಗ್ ಪ್ರಪೋಸ್ ಮಾಡದ್ನ? ಇರು ಇವತ್ತೊಂದ್ ಮಾಡ್ತೀನಿ, ಒಂದ್ ಆಚಾರ ಬಿಡಿಸ್ತು. ಹೋಗ್ಲಿ ಬಿಡ ಸುಮ್ನೆ. ಏನೇ ನೀನ್ ಬಿಡ್ಬೋದ್ ಕಣೆ, ಆದ್ರೆ ನಾನ್ ಬಿಡಕ್ಕಾಗಲ್ಲ. ನನ್ ಫ್ರೆಂಡ್ ಬಗ್ಗೆ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ. ಇರು ಮಾಡ್ತೀನಿ. ಹೇ ನಿಂತ್ಕೊಳ್ಳೋಣ. ಚಿಟ್ಕೆ ಹೊಡ್ಕೊಂಡ್ ಬರ್ತಿದ್ಯಾ, ಬಂದ್ಬೇಕಾ? ಯಾಕೆ ಏನಾಯ್ತು ನಿಂಗೆ? ನಿಂತ್ಕೊಳ್ಳೋಣ, ನನ್ ಮರ್ಯಾದೆ ಕಳಿಬೇಡ. ಅಣ್ಣ ನಿಂದು ಸೂಪರ್ ಚಾಯ್ಸು. ಹೋಗಿ ಹೋಗಿ ನನ್ ಫ್ರೆಂಡ್ಗೆ ಕಾಳಾಕಿದ್ಯಾ? ನಿನ್ ಅರ್ಧ ಕೆಲ್ಸ ಮುಗಿತಂತ ತಿಳ್ಕೊ. ಮೇಡ್ ಫಾರ್ ಈಚ್ ಅದರ್. ಅವಳೇ ನಿನ್ ಫ್ಯೂಚರ್ ಪಾರ್ಟ್ನರ್ ಫಿಕ್ಸ್. ನಿನ್ ಕಾಲಿಗೆ ಬೀಳ್ತೀರಣ ನನ್ ಮಗನ್. ಅವಳು ನಿನ್ ಯಾವ್ದೇ ಕಾರಣಕ್ಕೂ ಬಿಡ್ಬೇಡಣ, ಹುಷಾರ್. ಒಂಟಿ ಸೂಪರ್ ಸೆಲೆಕ್ಷನ್ ಮಗ. ಹೋಗಿ ಹೋಗಿ ನನ್ಗೋಸ್ಕರ ಅವನ್ ಕಾಲಿಗೆ ಏನಿಕೆ ಬಿದ್ದೆ? ನನ್ಗೆ ಅವನ್ಕಿಂತ ನಿನ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟೇ. ಆ ನನ್ ಮಗಂಗ್ ಸರಿಯಾಗಿ ಉಗ್ದು ಬಂದಿದ್ದೀನಿ. ಇನ್ಮೇಲೆ ನಿನ್ ತಂಟೆಗೆ ಬರಲ್ಲ. ಬಾ ಹೋಗೋಣ. ನಮಸ್ಕಾರ ಸರ್. ಗೇರೇನೋ ಸರಿಯಾಗಿ ಬೀಳ್ತಿಲ್ಲ ಅಂದ್ರು, ಒಂದ್ಸಲ ನೋಡಿ. ಏ ಕೃಷ್ಣ, ಸಾಹೇಬ್ರು ಗಾಡಿ ಚೆಕ್ ಮಾಡು. ಏನ್ ಶಂಕರಣ್ಣ, ಹೆಂಗ್ ನಡೀತಾ ಇದೆ? ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ವ್ಯಾಪಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ನಾನ್ ಕೇಳಿದ್ದು ನಿನ್ನ ಗ್ಯಾರೇಜ್ ವ್ಯಾಪಾರದ ಬಗ್ಗೆ ಅಲ್ಲ, ನಿನ್ ತಮ್ಮ ಒಂಟಿ ದರ್ಬಾರ್ ಬಗ್ಗೆ.
ಅವತ್ತೇ ಕೊನೆ ಸರ್. ಅವತ್ತಿಂದ ಯಾವ ಗಲಾಟೆಗೂ ಹೋಗ್ತಾ ಇಲ್ಲ ಸರ್. ಗುಡ್. ಚಂದ್ರಣ್ಣ, ಇಲ್ಲಿಂದ 5 ಕಿಲೋಮೀಟರ್ ದೂರದಲ್ಲಿ ವಡ್ರಪಾಳ್ಯ ಅಂತ ಒಂದು ಏರಿಯಾ ಇದೆ, ಗೊತ್ತಾ? ಗೊತ್ತು ಸರ್. ಅಲ್ಲಿಂದನೂ ಕಸ್ಟಮರ್ಸ್ ಗ್ಯಾರೇಜಿಗೆ ಬರ್ತಾ ಇರ್ತಾರೆ ಸರ್. ಯಾಕೆ ಸರ್? ನೆನ್ನೆ ಒಂದೇ ದಿನ ಅಲ್ಲೊಂದು ರೇಪ್ ಅಂಡ್ ಮರ್ಡರ್ ಆಗಿದೆ. 2 ಗಂಟೆಯಲ್ಲಿ ಅಟೆಂಪ್ಟ್ ಮರ್ಡರ್ ಆಗಿದೆ. ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಪ್ರಾಣ ಜೊತೆ ಹೋರಾಟ ಮಾಡ್ತಾ ಇದ್ದಾನೆ. ಅಣ್ಣ, ಜೀಪ್ ರೆಡಿ ಅಣ್ಣ. ಆ ಏರಿಯಾದಿಂದ ಏನಾದರೂ ಇನ್ಫಾರ್ಮೇಶನ್ ಬಂದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್. ಶಂಕರಣ್ಣ ಸರ್, ನಿಮ್ ಜೊತೆ ಇರೋ ಹುಡುಗರಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ? ಸುಮಾರು ಒಂದು 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್. ಯಾಕೆ ಸರ್? ಸುಮ್ಮನೆ ಕೇಳಿದೆ. ಬರ್ತೀನಿ. ಸಾಹೇಬ್ರು ಬಂದು ಕೊಲೆ ಕೇಸ್ ಬಗ್ಗೆ ಮಾತಾಡಬೇಕಾದ್ರೆ ನಾನು ನಿಮ್ಮ 4 ಜನನೂ ಗಮನಿಸ್ತೇನೆ. ನಿಮ್ಮ ಮುಖದಲ್ಲಿ ಏನೋ ಒಂಥರ ಭಯ, ಆತಂಕ. ಆ ಕೇಸ್ಗೂ ನಿಮ್ಗೆ ಏನ್ರೋ ಸಂಬಂಧ ಹೇಳ್ರೋ? ರೇಪ್ ಮಾಡಿ ಮರ್ಡರ್ ಮಾಡೋಷ್ಟು ಕಟಕರು ನಾವಲ್ಲಣ್ಣ. ಮತ್ತೆ 7 ಕೇಸ್ಗೆ ಯಾರು ಕಾರಣ? ನಮ್ಮ ತಾಯಣಿಗೂ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸರಿ ಬಿಡಿ, ಸಾಹೇಬ್ರಿಗೆ ನಾನು ಫೋನ್ ಮಾಡ್ತೀನಿ. ಬಂದ್ಮೇಲೆ ನಿಜ ಏನು ಅಂತ ಗೊತ್ತಾಗುತ್ತೆ. ಅಣ್ಣ, ನಾವೇ ಅಣ್ಣ ಮಾಡಿದ್ದು. ನೀವು ನಾವು ಬಾಡಿಗೆಗಿರೋ ನಮ್ಮ ಒಟ್ಟಾರದ ಓನರು ತುಂಬಾ ಒಳ್ಳೆ ಮನುಷ್ಯ ಅಣ್ಣ. ಮಗಳು ಮದುವೆಗಂತ 5 ಲಕ್ಷನ ಯಾರತ್ರ 10% ಬಡ್ಡಿಗೆ ತಂದ್ರು. ಅದನ್ನ ಟೈಮ್ ಸರಿಯಾಗಿ ಕಟ್ಟಕ್ಕಾಗ್ಲಿಲ್ಲ ಅಂತ ಆ ಬಡ್ಡಿ ಕೊಟ್ಟವನು ನಮ್ಮ ಓನರ್ ಮನೆ ಬಾಗ್ಲಿಗೆ ಬಂದು ಬಾಯಿಗೆ ಬಂದಂಗೆ ಬೈದ್ಬಿಟ್ಟಂತಣ್ಣ. ಬಡ್ಡಿನ ಕಟ್ಟು, ಇಲ್ಲಾಂದ್ರೆ ನಿನ್ನ ಹೆಂಡ್ತಿನ ನಿನ್ನ ಮಗಳನ್ನ ತಂದು ನನ್ನ ಪಕ್ಕಕ್ಕೆ ಮಲಗಿಸು ಅಂತ ಹೇಳ್ಬಿಟ್ಟಂತಣ್ಣ. ಈ ಮಾತು ಕೇಳಿ ನಮ್ಮ ಮನೆ ಓನರು ವಿಲವಿಲ ಅಂತ ಒದ್ದಾಡ್ಬಿಟ್ರಣ್ಣ. ಬಾರಿಗೆ ಕರ್ಸ್ಕೊಂಡು ಎಲ್ಲ ವಿಷಯನೂ ನಮ್ಮ ಹತ್ರ ಹೇಳ್ಕೊಂಡ್ರಣ್ಣ. ನಿನ್ನೆ ರಾತ್ರಿ ಅಡ್ವಾನ್ಸ್ ವಾಪಸ್ ಕೊಡೋದು ಬೇಡ. ನಾಳೆಯಿಂದ ಯಾರು ಕೆಲಸಕ್ಕೆ ಬರಬೇಡಿ. ಅಣ್ಣ, ಏಯ್, ನಿಮ್ ಹೋಲ್ಸ್ ಬಾಯ್ಲಿ ಅಣ್ಣ ಅಂತ ಕರಿಬೇಡ್ರಿ. ಇಷ್ಟು ದಿನ ನಿಮ್ ಇಟ್ಕೊಂಡು ಕೆಲಸ ಮಾಡ್ಸದ್ನಲ್ಲ, ನಾನು ಬುದ್ಧಿಗೆ ಎಕಡೆ ತಗೊಂಡು ನೋಡ್ಕೋಬೇಕು. ದಯವಿಟ್ಟು ಹೊರಟೋಗ್ರಪ್ಪ. ತಪ್ಪಾಯ್ತಣ್ಣ, ನಮ್ಮನ್ನು ಕ್ಷಮಿಸ್ಬಿಡೋಣ. ಬೇಕಾದ್ರೆ 2 ಹೊಡೆದ್ಬಿಡೋಣ. ಅದು ಬಿಟ್ಟು ಕೆಲಸ ಬಿಟ್ಟು ಹೋಗಿ ಅಂತ ಮಾತ್ರ ಹೇಳ್ಬಿಡಿ ಅಣ್ಣ. ಇನ್ನೊಂದ್ಸಲ ನೀವು ಇದೇ ತರ ತಪ್ಪು ಮಾಡಿದ್ರೆ ಈ ಶಂಕರನ ಸ್ಟೇಷನ್ ಮೆಟ್ಟು ತುಳಿಬೇಕಾಗತ್ತೆ. ಓಕೆ ಸರ್, ಸರಿ, ಥ್ಯಾಂಕ್ಸ್ ಅಣ್ಣ. ನೀನು ಎಲೆಕ್ಷನ್ಗೆ ಬೇಕಾಗಿರೋ ಎಲ್ಲ ತಯಾರಿ ಮಾಡ್ಕೋ. ಮಿಕ್ಕದ್ದು ನಾನು ನೋಡ್ಕೋತೀನಿ. ಆಯ್ತು ಸರ್, ನಾವಿಲ್ಲಿ ಬರ್ತೀವಿ ಸರ್. ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ನಿನ್ನ ಬಗ್ಗೆ ಹೇಳ್ತಾ ಹೀರೋ ಲೆವೆಲ್ ಬಿಲ್ಡಪ್ ಕೊಟ್ರು. ಯಾರಪ್ಪ ಹೀರೋ ನೋಡೋಣ ಅಂತ ಇಲ್ಲಿಗೆ ಬಂದೆ. ನೀನ್ ನೋಡಿದ್ರೆ ಹೀರೋ ಆಗೋ ಯಾವ ಯೋಗ್ಯತೆನೂ ನಿನ್ನಲ್ಲಿ ಕಾಣ್ತಾ ಇಲ್ಲ. ಕಾಕಿ, ನಾನು ಹೀರೋ ಅಲ್ಲಮ್ಮ, ವಿಲನ್ನು, ಪಕ್ಕಾ ವಿಲನ್ನು. ಕಾಕಿ ಹಾಕೋದು ಮುಂಚೆ ನಾನು ನಿನಗಿಂತೂ ದೊಡ್ಡ ವಿಲನ್ನು. ನಾನು ಸರ್ವಿಸಲ್ಲಿ ನಿನ್ನಂತ ಕುನ್ನಿಗಳನ್ನ ಎಷ್ಟು ಜನ ನೋಡಿರ್ಬೋದು. ಕಾಕಿ ಪವರ್ ಇದೆ ಅಂತ ನಿಗರಾಡ್ಬೇಡ. ಏನಕ್ಕೆ ಬಂದಿದ್ಯಾ ಅಂತ ಹೇಳಿ ಜಾಗ ಖಾಲಿ ಮಾಡೋ. ನಿನ್ ತಮ್ಮ ಸಿಲ್ಕೆಯಲ್ಲಿ ಹೇಳಲ್ಲ. ಗೊತ್ತಿಲ್ಲ. ನಿನಗೆ ಗೊತ್ತಿದ್ರೆ, ಜೊತೆಲಿ ಅಂತ ತಾಕತ್ತು ನಿನಗಿದ್ರೆ ಅವನನ್ನ ಜೈಲಿಗೆ ಹಾಕಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡು. ಆಮೇಲೆ ಅವನನ್ನ ಹೆಂಗ್ ರಿಲೀಸ್ ಮಾಡ್ಕೊಂಡ್ಬರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ ತಮ್ಮ ಈ ಭೂಮಿ ಮೇಲಿಂದ ರಿಲೀಸ್ ಆಗಿ ಬೇಜಾನ್ ಟೈಮ್ ಆಯ್ತು ಕಂದ. ಇಲ್ಲ, ನನ್ನ ತಮ್ಮನಿಗೇನೂ ಆಗಿಲ್ಲ. ನನ್ನ ತಮ್ಮನಿಗೇನಾದ್ರೂ ಆದ್ರೆ ನಿನ್ ಹಲೋ ಏ ಸಿಲ್ಕೋ ಮಗ, ಈಗ ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ಯಾಕಣ್ಣ, ಹುಡುಗರ ಜೊತೆ ಆರಾಮಾಗಿದ್ದೀನಿ. ಏನಾಯ್ತು? ಏನಿಲ್ಲ, ನೀನ್ ರಿಲ್ಯಾಕ್ಸ್ ಮಾಡು. ಆಯ್ತಣ್ಣ.
ಖಾಕಿ ತಪ್ಪು ಮಾಡ್ತಿದ್ಯಾ ನೀನ್ ನನ್ನನ್ನು ಎದುರಾಕೊಂಡು? ನಿನ್ ತಮ್ಮ ಸತ್ತ ಅಂತ ಕೂಡ್ಲೆ ವಿಲಿ ವಿಲಿ ಒದ್ದಾಡ್ತಿದ್ಯಲ್ಲ, ನಿನ್ ತಮ್ಮನ್ ಚಟಕ್ ಸಿಕ್ಕಿ ಹಿಂಸೆ ಅನುಭವಿಸಿ ಸತ್ತ ಹೆಣ್ಮಕ್ಳ ತಂದೆ ತಾಯಿ ಎಷ್ಟು ಒದ್ದಾಡ್ತಿರ್ಬೇಕು. ಏ ನಾಯಕ, ನಿನಗೂ ನಿನ್ ತಮ್ಮನಿಗೆ ಇವತ್ತೇ ಲಾಸ್ಟ್ ಹ್ಯಾಪಿ ಡೇ. ಕಂಟು ಪೂರ್ತಿ ಕುಡಿದು ಕಂಡ್ಕೊಂಡವ್ರ ಜೊತೆ ಮೀಟಿಂಗು, ಡೇಟಿಂಗು, ವೇಟಿಂಗು ಎಲ್ಲ ಮುಗಿಸ್ಕೊಂಡ್ಬಿಟ್ರಿ. ನಾಳೆಯಿಂದ ಕೋರ್ಟು, ಲಾಕಪ್ಪು, ಎನ್ಕ್ವೈರಿ ಅಂತ ನಾನ್ ಕೊಡೋ ಏಟಿಂದ ನೈಟ್ ಊರ್ ಬಿಟ್ಟು ಓಡಬೇಕಾಗುತ್ತೆ. ಏನ್ ಅಷ್ಟೊಂದು ಕಾನ್ಫಿಡೆನ್ಸ್? ಕಾನ್ಫಿಡೆನ್ಸ್ ಅಲ್ಲ, ಕನ್ಫರ್ಮ್. ಏಯ್, ನರಸಿಂಹ ಅಂತ ಹೆಸರಿಟ್ಕೊಂಡ್ಬಿಟ್ರೆ ಸಿಂಹ ಆಗಲ್ವೋ? ಅದಕ್ಕೆ ನರ ಬೇಕು. ಅದ್ ನಿನಗಿಲ್ಲ ಅಂತ ಈಗ ತಾನೇ ಕನ್ಫರ್ಮ್ ಆಯ್ತಲ್ಲ. ಖಾಕಿ, ನಾವು ಗೌರವರಿದ್ದಂಗೆ ಸಿಟಿ ತುಂಬಾ ನಾವೇ ಇದೀವಿ. ಆದ್ರೆ ನೀನು ನಿನ್ನ ಡಿಪಾರ್ಟ್ಮೆಂಟ್ ಪಾಂಡವರಿದ್ದಂಗೆ ಮೆಜಾರಿಟಿ ಕಮ್ಮಿ. ಏನು ಕಿತ್ಕೊಳಕ್ಕಾಗಲ್ಲ. ಗೆಲ್ಲೋದು ನಾವೇ ಮರಿ. ಅದು ದ್ವಾಪರ ಯುಗದಲ್ಲಿ, ಆದ್ರೆ ಇದು ಕಲಿಯುಗ. ಇಲ್ಲಿ ನನ್ನಂತ ಕಲಿದೆ ಹವಾ, ನಿನ್ನಂತ ದ್ವಾಪರ ಯುಗದ ಕೃಷ್ಣಂದಲ್ಲ, ತಿಳ್ಕೋ. ಕೃಷ್ಣ ಆದ್ಮೇಲೆ ಕಲಿ ಬರಬೇಕು, ಕಲಿ ಆದ್ಮೇಲೆ ಕಲ್ಕಿ ಬರಬೇಕು. ಬರ್ತಾನ್ ಕಣೋ, ನಿನಗೂ ಒಬ್ಬ ಕಲ್ಕಿ ಬರ್ತಾನೆ. ಏನ್ ಒಂಟಿ ಅಪರೂಪ ಗ್ಯಾರೇಜ್ ಕಡೆ ಬಂದ್ಬಿಟ್ಟಿದ್ಯಾ? ಏನ್ ಸಮಾಚಾರ? ನೀವೆಲ್ಲ ನಮ್ಮ ಅಣ್ಣಂಗೆ ಯಾವ ಲೆವೆಲ್ ಅಲ್ಲಿ ಉದ್ಧಾರ ಮಾಡ್ತಿದ್ದೀರಾ ಅಂತ ನೋಡಕ್ ಬಂದೆ. ಕೆಲಸ ಮಾಡ್ರಲ್ಲೇ. ಒಂಟಿ ಅದು ಅಣ್ಣ ಬಂದ್ರೆ ತಮ್ಮ ಓದ ಅಂತ ಹೇಳು. ಸ್ಪ್ಯಾನರ್ ಹಿಡಿದು ಕೆಲಸ ಮಾಡ್ರಲ್ಲೇ. ಸರ್, ಬ್ರೇಕ್ ಪೆಡಲ್ ಹೊಸ್ತು ಹಾಕಿದ್ದೀನಿ. ಆಮೇಲೆ ಆಯಿಲ್. ಒಂಟಿ ಬಂದಿದ್ದ, ಅದು ಒಂದು ನಿಮಿಷ ಸರ್, ಆಮೇಲೆ ಮಾತಾಡ್ತೀನಿ. ದುಡ್ಡು ತಗೊಂಡು ಹೋದ್ನ? ಹ್ಞೂ ಅಣ್ಣ. ಇರ್ಲಿ ಬಿಡು, ಅವನಿಗೂ ಅದು ಇದು ಖರ್ಚಿರುತ್ತಲ್ವ ಪಾಪ. ಇನ್ನೊಂದ್ಸರಿ ಬಂದ್ರೆ ಏನೂ ಕೇಳಬೇಡ. ಆಯ್ತಣ್ಣ, ಹೋಗು, ನಿನ್ನ ಕೆಲಸ ನೋಡು. ಸರಿ ಅಣ್ಣ. ಏನೋ ನಿಂದು ಗಾಡಿ ಕೂತ್ಕೊಂಡೋಗಿ ಏನ ಒಂದು ಅಣಿಸ್ಕೊಡು, ಇಲ್ಲ ಹೊಸ ತಂದ್ಕೊಡು. ಅಣ್ಣ ಅಂಟಿಸ್ಕೊಡ್ಬೇಕಂತೆ, ಇಲ್ಲ ಹೊಸ ತಂದು ಕೊಡ್ಬೇಕಂತಣ್ಣ. ಅಣಿಸ್ಕಿನ್ಸ್ಕೊಡಕ್ಕಾಗಲ್ಲ, ಅದೇನ್ ಕಿತ್ಕೋತಾನ ಕಿತ್ಕೊಳ್ಳಿ. ಬರಲೇ. ರಾಮ ಬಂದ್ರೆ ಬಾಣ ಇರುತ್ತೆ, ಭೀಮಾ ಬಂದ್ರೆ ಗದೆ ಇರುತ್ತೆ, ಈ ಒಂಟಿ ಬಂದ್ರೆ ವದೆ ಬಿದ್ದ ಬೀಳುತ್ತೆ. ಹೊಂಟಿಸ್ಕೊಡು ಅಂದ, ಆಗಲ್ಲ ಅಂದ್ವಿ, ಹೊಂಟಿಸ್ಬಿಟ್ಟು ಹೋಗ್ಬಿಟ್ಟಣ. ನೋಡೋಕ್ ಹೆಂಗಿದ್ದ ಬಗಳ್ರು ಅಣ್ಣ.
ಇದೇ ಕಣ್ಣು ತಾನೆ? ಹೌದಣ್ಣ ಅದೇ ಕಣ್ಣಣ್ಣ. ಇದೇ ಮೂಗು ತಾನೆ? ಹೌದಣ್ಣ ಅದೇ ಮೂಗಣ್ಣ. ಇದೇ ಹೇರ್ ಸ್ಟೈಲು, ಇದೇ ಸ್ಮೈಲ್ ತಾನೆ? ಹೌದಣ್ಣ ಸೇಮ್ ಟು ಸೇಮ್ ಅವನೇ ಅಣ್ಣ. ನೋಡ್ರು ಸರಿಯಾಗಿ, ಇದು ಕಿಚ್ಚ ಸುದೀಪ್ ಅಲ್ವೇನ್ರೋ? ಅಣ್ಣ ಅವನು ನೋಡಕ್ ಇವನ್ ತರನೇ ಇದ್ದ ಅಣ್ಣ. ಎಲ್ಲೋ ಪರ್ ನನ್ ಮಕ್ಳ, ನಾನಿಂಗ್ ಕಾಣ್ತೀನಿ ಬೇಕು ನನ್ ಮಕ್ಕಳ್ರ. ಅಣ್ಣ ನಮ್ ತಾಯಿ ಅಣ್ಣಗಳು ನೀವು ಆ ದಿನಗಳ ಸಿನಿಮಾದಲ್ಲಿ ವಾತ್ವಾಲ್ ತರ ಕಾಣ್ತೀರಣ್ಣ. ಇಡೀ ಸಿಟಿ ಗಲ್ಲಿ ಹುಡುಕಿ ಅವನು ಯಾರು ಅಂತ. ದುರ್ಯೋಧನಂಗೆ ತೊಡೆಯಲ್ಲಿ ವೀಕ್ನೆಸ್ ಇತ್ತಂತೆ, ಕೃಷ್ಣನ್ಗೆ ಪಾದದಲ್ಲಿ ವೀಕ್ನೆಸ್ ಇತ್ತಂತೆ. ಹಂಗೆ ಈ ನನ್ನ ಮಗನಿಗೆ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ಇನ್ನು 24 ಗಂಟೆ ಒಳಗಾಗಿ ಆ ವೀಕ್ನೆಸ್ ಏನು ಅಂತ ನನಗೆ ಗೊತ್ತಾಗ್ಲೇಬೇಕು. ಇವತ್ ಕಾಲೇಜ್ ಮೆಟ್ಲು ಮುಟ್ಬಿಟ್ಟಿದೆ. ಅದ್ ಬೇರೆ ದುರ್ಬೀನ್ ಹಾಕೊಂಡು ಯಾರನ್ನೋ ಫುಲ್ ಡೀಪ್ ಆಗಿ ಹುಡುಕ್ತಿದ್ಯಾ? ಏನ್ ಸಮಾಚಾರ? ಏನಿಲ್ವೇ, ಸುಮ್ನೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಚೆನ್ನಾಗಿ ಓದ್ತಾ ಇದೀಯಾ? ಕಾಲೇಜಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ತಾನೆ? ಈ ಡವ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನೀನ್ ಬಂದಿರೋದು ಪಾರುಗೋಸ್ಕರ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸರು, ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾನಲ್ಲ, ಯಾರೇ ಅವನು? ನಮ್ ಕ್ಲಾಸ್ಮೇಟ್ ಸಂತೋಷ್ ಅಂತ. ಹಾಯ್. ಆ ನನ್ ಮಗ ಯಾರು? ಅವನು ನಮ್ ಕ್ಲಾಸ್ಮೇಟ್ ಸುರೇಶ್ ಅಂತ. ಹೌದು, ನಿಮ್ ಕ್ಲಾಸಲ್ಲಿ ಟೋಟಲ್ ಎಷ್ಟು ಜನ ಹುಡುಗರಿದ್ದಾರೆ? ಎಲ್ಲ ಸೇರಿ ಒಂದ್ 20 ಜನ ಇರ್ಬೋದು. ಯಾಕಣ್ಣ? ಸುಮ್ನೆ ಕೇಳ್ದೆ. ಈ ಫೋಟೋದಲ್ಲಿರೋರು ಯಾರು? ನನ್ನ ಹಿಂದೆ ಕೂತಿರೋರು ಯಾರು? ಯಾಕೋ ಹೆಗ್ಣ ಅಳ್ತಾ ಇದ್ಯಾ? ಸರ್, ನಮ್ಮನೇಲಿ ಈಗಲೇ 5 ಜನ ತೆಗಿಯರಿದ್ದಾರೆ. ಅವ್ರ ಕಟ್ಟಡ ತಡೆಯಕ್ ಆಯ್ತಾ ಇಲ್ಲ. ಆ ಗ್ಯಾಪಲ್ಲಿ ಇದೊಂದು ತೆಗಿರ್ ಕೊಟ್ರೆ ಹೆಂಗೆ ಸರ್? ಸ್ವಲ್ಪ ಡಿಸ್ಕೌಂಟ್ ಕೊಡಿ ಸರ್. ಡಿಸ್ಕೌಂಟಾ? ಬಾರು ಕಂದ ಇಲ್ಲಿ ಬಾರು. ಲೈಟ್ ಕಂಬ ಕೊಟ್ಟಿದ್ ನನ್ನ ಮಗನೇ. ಕೇಳ್ರೋ ನನ್ನ ಮಕ್ಕಳ, ಇದೇ ಲಾಸ್ಟ್ ಅಂಡ್ ಫೈನಲ್. ಬಾರು ಕಾಲೇಜಲ್ಲಿ ಕಾಲಿಟ್ಟಾಗ ಫೇಸ್ ಟು ಫೇಸ್ ಲುಕ್ ಕೊಡೋದಾಗ್ಲಿ, ಫೇಸ್ಬುಕ್ ಅಲ್ಲಿ ಲೈಕ್ ಮಾಡೋದಾಗ್ಲಿ, ಕಮೆಂಟ್ ಮಾಡೋದಾಗ್ಲಿ ಮಾಡಿದ್ ಗೊತ್ತಾಯ್ತು. ನಾನ್ ಮಾತಾಡಲ್ಲ, ನಾನ್ ಹಿಂದೆ ಕೂತಿರೋರು ಮಾತಾಡ್ತಾರೆ. ಉತ್ಸಾಹ. ಸಾರಿ ಪಾರು, ಲೇಟ್ ಆಗೋಯ್ತು. ನೀನ್ ಯಾಕೆ ಅಪ್ಸೆಟ್ ಆಗಿದ್ಯಾ? ಸರು, ನಮ್ ಕ್ಲಾಸ್ ಹುಡುಗರು ನನ್ನನ್ನು ಯಾರೂ ಮಾತಾಡಿಸ್ತಿಲ್ಲ. ಎಲ್ರೂ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಎಲ್ರಿಗೂ ಏನಾಯ್ತು ಅಂತಾನೆ ಗೊತ್ತಿಲ್ಲ ಕಣೆ. ಹಾಯ್ ಪಾರು. ಇವನೊಬ್ಬ. ನಂಗೆ ಗೊತ್ತು ಪಾರು, ನೀನು ನನಗೆ ಕ್ಷಮಿಸಲ್ಲ ಅಂತ. ನಾನು ಅವತ್ತು ಬಸ್ ಸ್ಟಾಪಲ್ಲಿ ನಿನ್ನ ಹತ್ರ ಆ ರೀತಿ ಮಿಸ್ಬಿಹೇವ್ ಮಾಡಬಾರ್ದಾಗಿತ್ತು. ಸಾರಿ ಪಾರು. ಸರಿ, ಅದ್ ಬಿಟ್ಟಾಕು. ಪಾರು ಹತ್ರ ನಮ್ ಕ್ಲಾಸ್ ಹುಡುಗರು ಯಾರು ಮಾತಾಡ್ತಿಲ್ವಂತೆ. ನಿಂಗೇನಾದ್ರೂ ಗೊತ್ತಾ? ನಂಗೆ ಈಗ ಜಸ್ಟ್ ಗೊತ್ತಾಯ್ತು. ನೆನ್ನೆ ನಿಮ್ಮ ಅಣ್ಣ ಒಂಟಿ ಕಾಲೇಜ್ ಒಳಗೆ ಬಂದು ಕ್ಲಾಸ್ ಹುಡುಗರಿಗೆಲ್ಲ ಆವಾಜ್ ಹಾಕಿ ಪಾರು ಜೊತೆ ಯಾರು ಮಾತಾಡಬಾರ್ದು, ಅವ್ರ ಜೊತೆ ಮಿಂಗಲ್ ಆಗ್ಬಾರ್ದು ಅಂತ ವಾರ್ನಿಂಗ್ ಮಾಡೋದಂತೆ. ಎನಿವೆ, ಬಾಯ್ ಪಾರು. ಬಾಯ್ ಸರು. ಪಾರು, ಅದ್ ನೆನ್ನೆ ಏನಾಯ್ತಂದ್ರೆ, ಪಾರು 1 ನಿಮಿಷ ನಿಂತ್ಕೋ, ನನ್ ಮಾತ್ ಕೇಳು. ಅಯ್ಯೋ ಅಣ್ಣ, ನಿನ್ 1 ವೇ ಟ್ರ್ಯಾಕ್ 2 ವೇ ಆಗೋದು ತುಂಬಾ ಕಷ್ಟ ಇದೆ. ಹಲೋ ಅಮ್ಮ, ನಾನು ಪಾರು. ಪಾರು, ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ ತಾನೆ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ ಕಣಮ್ಮ. ಪಾರು, ಯಾಕೆ ಬೇಜಾರಲ್ಲಿದ್ಯಾ? ಬೇಜಾರಲ್ಲ, ಏನಾಯ್ತು ಹೇಳಮ್ಮ. ಏನಿಲ್ಲಮ್ಮ, ನಿನ್ನ ನೋಡಿ ತುಂಬಾ ದಿನ ಆಯ್ತು. ನಿನ್ ಕೈ ಅಡ್ಗೆ ಮಿಸ್ ಮಾಡ್ಕೋತಿದ್ದೀನಿ ಅನ್ಸತ್ತೆ. ಅಷ್ಟೇ ತಾನೇ? ಹೇಗಿದ್ರು ಮುಂದಿನ ವಾರ ನಿನ್ ಫೀಸ್ ಕಟ್ಟೋದಕ್ ಬರ್ತಾ ಇದೀನಲ್ವಾ? ಆಗ ನನ್ನ ಕೈಯಾರೆ ನಿನ್ಗೆ ಊಟ ಮಾಡ್ಸಿ 2 ದಿವಸ ನಿನ್ ಜೊತೆ ಇದ್ದು ಕಾಲ ಕಳೆದು ಹೋಗ್ತೀನಿ. ಪಾರು, ಯಾರ್ ಜೊತೆ ಮಾತಾಡ್ತಿದ್ಯಾ? 1 ನಿಮಿಷಮ್ಮ, ಅಮ್ಮನ ಜೊತೆ ಮಾತಾಡ್ತಿದ್ದೆ. ಸರಿ, ಬೇಗ ಬಂದ್ಬಿಡು. ಸರಿಮಾ, ಲೇಟ್ ಆಯ್ತು. ನನಗೂ ನಿದ್ದೆ ಇಳಿತಿದೆ. ನಾನು ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಎಷ್ಟು ಸೈಲೆಂಟ್ ಪಾರ್ವತಿ ನಿಂತ್ಕೋ.
ನಿನ್ನಿಂದ ನಮ್ಮ ಕಾಲೇಜಿನ ರೆಪ್ಯುಟೇಷನ್ ಹಾಳಾಗಿ ಹೋಗಿದೆ. ನೀವೆಲ್ಲ ಕಾಲೇಜಿಗೆ ಯಾಕ್ರಮ ಬರ್ತೀರಾ? ಅವನ್ ಯಾವನೋ ರೋಡ್ ರೋಮಿಯೋ ಕಾಲೇಜಿಗೆ ಬಂದ್ ಹೋದಾಗ್ಲೇ ನಿನಗೆ ವಾರ್ನಿಂಗ್ ಕೊಡ್ಬೇಕಾಗಿತ್ತು. ಪೊಲೀಸಿಗೆ ಫೋನ್ ಮಾಡಿ ಅವನ್ನ ಒದ್ದು ಒಳಗಡೆ ಹಾಕ್ಸಿದ್ರೆ ನೋಟಿಸ್ ಬೋರ್ಡ್ ಮೇಲೆ ಇಂಥ ಕೆಲಸ ಆಗ್ತಿರ್ಲಿಲ್ಲ. ತಾಯಿ ಬರ್ತಿದ್ದಾರೆ, ಯಾವ ಕಂಪ್ಲೇಂಟ್ ಮಾಡ್ಬಿಡಿ ಸರ್. ನಾನಂತ ಹುಡುಗಿ ಅಲ್ಲ ಸರ್. ನಿಮ್ಗೆಲ್ಲ ಯಾಕೆ ಬೇಕು ಈ ಕಾಲೇಜು ಸ್ಟಡೀಸ್ ಎಲ್ಲ? ಯಾಕಮ್ಮ ಯಾಕೆ ಅಳ್ತಿದ್ಯಾ? ಯಾಕೆ ಸರ್, ಏನಾಯ್ತು? ನಿಮ್ ಮಗಳು ಒಳ್ಳೆ ಸ್ಟೂಡೆಂಟ್ ಆಗಿ ನಮ್ಮ ಕಾಲೇಜಿಗೆ ಒಳ್ಳೆ ಹೆಸರು ತರ್ತಾಳೆ ಅನ್ಕೊಂಡ್ರೆ ಯಾವನ ಪೊರ್ಕಿ ಜೊತೆ ಸುತ್ತಾಡ್ಕೊಂಡು ನಮ್ಮ ಕಾಲೇಜಿನ ಮಾನ ಮರ್ಯಾದೆ ಹರಾಜ್ ಹಾಕ್ತಾ ಇದ್ದಾಳೆ. ಮಗಳನ್ನ ಕಷ್ಟಪಟ್ಟು ಓದಿಸಿದ್ರೆ ಸಾಲದು, ಅವಳ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು. ಇನ್ನೊಂದ್ಸಲ ಈ ತರ ಮಾಡಿದ್ರೆ ಕಾಲೇಜಿಂದ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಹುಷಾರ್. ಛೀ, ಯಾಕೆ ಬರ್ತಾರ ಇಂಥವ್ರೆಲ್ಲ ಕಾಲೇಜಿಗೆ? ಸಾಕಮ್ಮ ಸಾಕು. ನಾನು ಪೂಜೆ ಮಾಡೋ ದೇವರಿಗಿಂತ ನಿನ್ನನ್ನೇ ಹೆಚ್ಚಾಗಿ ನಂಬಿದ್ನಲ್ಲೇ. ಯಾಕೆ ಹೀಗ್ ಮಾಡ್ದೆ? ಪ್ರತಿ ಸಲ ಫೋನ್ ಮಾಡುವಾಗ ಎಲ್ಲ ವಿಷಯನೂ ಹೇಳ್ತಿದ್ದೆ, ಆದ್ರೆ ಈ ವಿಷಯ ಯಾಕೆ ಮುಚ್ಚಿಟ್ಟೆ? ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಕಣೆ, ಸಾರ್ಥಕ ಆಯ್ತು. ಅಮ್ಮ ಅಮ್ಮ ನಿಂತ್ಕೊಳಮ್ಮ. ಲೋಫರ್ ಕಣ್ಕಾಣಿಸಲ್ವೇನೋ? ಕಲತ್ರ ಹೋಗ್ತಿದ್ದಕ್ಕೆ ಸರಿ, ಈಗ ನಿನ್ನ ಮುಖದ ಮೇಲೆ ಹೋಗಿದ್ದೀನಿ. ನೋ ಸಾರಿ. ನೀನೇನು ತಲೆ ಕೆಡ್ಸ್ಕೊಂಬೇಡ. ಇನ್ನು ಮುಂದೆ ಇವ್ರು ಯಾರು ನಿಂತಂಟೆ ಬರಲ್ಲ. ನನಗ್ ಪ್ರಾಬ್ಲಮ್ ಆಗ್ತಿರೋದು ಅವನಿಂದ ಅಲ್ಲ ಕಣೋ, ನಿನ್ನಿಂದ. ಒಂದು ಹುಡುಗಿ ಮನ್ಸನ್ನ ಅರ್ಥ ಮಾಡ್ಕೊಳಕ್ಕೆ ಯಾವ ಹುಡುಗ ಆದ್ರೂ ಈ ರೀತಿ ನಡ್ಕೋತಾನ? ನೋಡು, ಯಾವತ್ತು ಪ್ರೀತಿನ ಬಲವಂತದಿಂದ ಕಿತ್ಕೊಳಕ್ ಆಗಲ್ಲ. ಒಂದ್ ವೇಳೆ ಬಲವಂತದಿಂದ ಕಿತ್ಕೊಂಡ್ರು ಅದನ್ ಯಾರು ಪ್ರೀತಿ ಅನ್ನಲ್ಲ. ನೀನ್ ಲವ್ ಮಾಡೋದಿರ್ಲಿ, ಹೇಟ್ ಮಾಡೋಕ್ಕೂ ಲಾಯಕ್ಕಿಲ್ವಲ್ಲೋ ನೀನು. ಇನ್ನು ಮುಂದೆ ನೀನ್ ಏನಾದ್ರು ನನ್ನ ನೋಡಕ್ ನನ್ ಕಾಲೇಜ್ ಹತ್ರ ಬಂದ್ಯೋ, ನಿನಗೆ ನನ್ ಪ್ರೀತಿ ಸಿಗಲ್ಲ. ಸತ್ತು ಬಿದ್ದಿರೋ ನನ್ನ ಹೆಣ ಸಿಗತ್ತೆ, ಅರ್ಥ ಮಾಡ್ಕೋ.
ಏಯ್ ಯಾವನ ಇಲ್ಲಿ ಒಂದ್ ಫುಲ್ ಬಡ್ಲ ತಗೊಂಬರ. ಗುರು ನೋಡ್ತಿದ್ದಂಗೆ ಫುಲ್ ಬಾಟ್ಲ್ನೆ ಬಡ್ದ್ ಬಾಗ್ ಹಾಕೊಂಡ್ಬಿಟ್ಟಲ್ಲ ಗುರು. ಏನ್ ಗುರು ನಿನ್ ನೋವು? ಲವ್ ಈ ಲವ್ ಬೇಡ, ಈ ನೋವು ಬೇಡ, ಅವಳಿಂದ ಬಿದ್ದು ಸಾಯೋದೇ ಬೇಡ. ನೀನ್ ಏನ್ ಹೇಳ್ತಿದ್ಯಾ ಅಂತ ನಮ್ ತಾಯಣೆಗೂ ಅರ್ಥ ಆಗ್ತಿಲ್ಲ ಗುರು. ಅದೇನಂತ ಸ್ವಲ್ಪ ಬಿಡ್ಸಿ ಹೇಳ್ ಗುರು. ಇಳಿದೋದ್ರೆ ತುಂಬಾನೇ ನೋವು. ಫುಲ್ ಬಾಟ್ಲು ಹೊಡೆದಂಗೆ ಲವ್, ಕಿಕ್ಕು ಇಳಿದೋದ್ರೆ ತುಂಬಾನೇ ನೋವು. ಫುಲ್ ಬಾಟ್ಲು ಹೊಡೆದಂಗೆ ಲವ್, ಕಿಕ್ಕು ಇಳಿದೋದ್ರೆ ತುಂಬಾನೇ ನೋವು. ಲವ್ ಆದ್ರೆ ರೊಮ್ಯಾನ್ಸು, ಮಿಸ್ ಆದ್ರೆ ನಿಮ್ಮಾನ್ಸು, ಸಿಗಬ್ಯಾಡ ಇನ್ಯಾವತ್ತು. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ. ಸಿಕ್ಕಾಪಟ್ಟೆ ಫೀಲಿಂಗ್, ನೀ ಎದೆಗೆ ಮುದ್ದು ಹೋದ ಮ್ಯಾಲೆ ನನ್ ಪಾಡು ಹಾಯಾಗಿದ್ದೆ. ನೀ ಯಾಕೆ ಬಂದೆ ಕಣ್ಣ ಮುಂದೆ, ನಿನ್ನ ನೆನಪಲ್ಲೇ ಇನ್ನೂ ಸ್ವಲ್ಪ ಜಾಸ್ತಿ ಕುಡಿವೆ. ನನ್ನ ನೋವಿಗೆಲ್ಲ ಟಾನಿಕ್ ಇದು, ಬೇಜಾರಂತೂ ಮಾಡೋದಿಲ್ವೇ. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ. ಮನಸ್ಯಾಕೋ ಅಳ್ತಾ ಇದೆ, ನಿನ್ನ ನೆನಪಿನಲ್ಲಿ ಕೊರಗಿ ಕೊರಗಿ. ಮನಸ್ಸೊಂದು ಹಾಳೆ ಥರ ಹರಿದು ಹಾಕಿ ಎಸೆದು ಬಿಟ್ಲು. ಯಾವಾಗೋ ತುಂಡು ಅನ್ನೋದನ್ನ ಕಂಡು ಹಿಡ್ದ ಪರಮ ಗುರು ನಮಗೆ. ನೋವಾದ್ರೆ ನಾವು ಹುಡ್ಕೋದೇನೆ ಗಲ್ಲಿಲಿರೋ ವೈಟ್ ಸ್ಟೋರ್ ಲೋಕಲ್ ಬಾರ್. ಫುಲ್ ಬಾಟ್ಲು ಹೊಡೆದಂಗೆ ಲವ್, ಕಿಕ್ಕು ಇಳಿದೋದ್ರೆ ತುಂಬಾನೇ ನೋವು. ಲವ್ ಆದ್ರೆ ರೊಮ್ಯಾನ್ಸ್, ಮಿಸ್ ಆದ್ರೆ ನಿಮ್ಮಾನ್ಸು, ಸಿಗಬ್ಯಾಡ ಇನ್ಯಾವತ್ತು. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ. ಈ ಲವ್ ಬೇಡ, ಈ ನೋವು ಬೇಡ, ನಿನ್ ಹಿಂದೆ ಬಿದ್ದು ಸಾಯೋದು ಬೇಡ, ಸಾಯೋದು ಬೇಡ. ಮಾತಾಡೋ, ಏನಾಯ್ತು ಇವ್ನಿಗೆ? ಏನಾಯ್ತು ಬೊಗಳ್ರೋ? ಅಣ್ಣ, ಅವತ್ತು ಬಂಡೆಗೆ ಹೊಡೆದಿತ್ತು, ಇವತ್ತು ಸಿಲ್ಕಿಗೆ ಈ ಗತಿ ಬರಂಗ್ ಮಾಡಿತ್ತು. ಒಬ್ನೇ ಒಬ್ಬ ಅಣ್ಣ, ಅವನ ಹೆಸರು ಒಂಟಿ ಅಂತ. ಸ್ಟಾಪ್ ಸ್ಟಾಪ್ ಸ್ಟಾಪ್. ಸಾಹೇಬ್ರು ಎಲ್ಲಿಂದ ಬರ್ತಿರೋದು? ಲವ್ ಅಲ್ಲಿ ಬಿದ್ದು ಈಗ ತಾನೇ ಬಾರಿಂದ ಎದ್ದು ಬರ್ತಾ ಇದೀನಿ.
ಓ ಫುಲ್ ಡಿಂಗಾ ಎಲ್ಲಿ ಡಿಎಲ್ ತೆಗೆ ಡಿ ಅಲ್ಲ ಅವಳಿಂದ ಬಿದ್ದಿನ್ನು ಎಲ್ಲೆಲ್ಲಾರೇ ಸಿಕ್ಕಿಲ್ಲ ಇನ್ನು ಡಿ ಎಲ್ ಎಲ್ಲಿಂದ ತಂದ್ಕೊಡ್ಲಿ ಇಷ್ಟೊತ್ತಿ ಫೋನ್ ಮಾಡ್ರ ಪ್ರಜೆ ಯಾರಪ್ಪ ಹಲೋ ಈ ನರಸಿಂಹನಾಯಕನ ಹೆಸರು ಹೇಳಿದ್ರೆ ಎದೆ ಹಾಲು ಕುಡಿಯೋ ಎಳೆ ಮಕ್ಕಳು ಕೂಡ ಎದೆ ಹೊಡ್ಕೊಂಡು ಸತ್ತೋಯ್ತವೆ ಅಂತದ್ರಲ್ಲಿ ಈ ನರಸಿಂಹನಾಯಕನ ತಮ್ಮನ ಎದೆ ಮೇಲೆ ಕೈ ಇಟ್ಟಿದ್ಯಾ ಅಂತಂದ್ರೆ ನಿನ್ನ ಗುಂಡಿಗೆನ ಮೆಚ್ಚಲೇಬೇಕು ಕಣ ನಿನಗೆ ಎಷ್ಟು ಮೀಟರ್ ಇದೆ ಅಂತ ನಾನು ಇವಾಗ್ಲೇ ಈ ಕ್ಷಣನೇ ನೋಡ್ಬೇಕು ಕಣ ಸುನಾಮಿನ ಭೂಕಂಪನ ಯೂಟ್ಯೂಬ್ ಅಲ್ಲಿ ನೋಡ್ಬೇಕು ಅದು ಬಿಟ್ಟು ರಿಯಲ್ ನೋಡ್ತೀನಿ ಅಂತ ಅನ್ಕೋ ಕಳ್ದೋಗ್ತೀಯ ಆವಾಗ್ಲೇ ಸತ್ತೋಗ್ತೀನಿ ಅಂತ ಭಯನಾ ಯಾಕೆ ಮೀಟರ್ ಇಲ್ವಾ ನಿಂಗ್ ಮೀಟ್ ಮಾಡಕ್ ಮೀಟ್ರ್ ಬೇಡ ಕಣ ಗಾಡಿಯಲ್ಲಿ 1 ಲೀಟರ್ ಪೆಟ್ರೋಲ್ ಇದ್ರೆ ಸಾಕು ಕಣಲೇ ಎಲ್ಲಿದ್ಯಾ ಹೇಳೋ ಇವಾಗ ನಾನೀಗ ಕರೆಕ್ಟ್ ನಾಯಿಂದಳ್ಳಿ ಬ್ರಿಡ್ಜ್ ಸರ್ಕಲ್ ಹತ್ರ ಇದ್ದೀನಿ ನೀನ್ ನಂಗ್ ಬಂದು ಎಲ್ಲಿ ಹುಡುಕ್ದ್ರೆ ಹಿಂಗ್ ಸಿಗ್ತೀನಿ ಆಮೇಲೆ ಬರ್ಬೇಕಾದ್ರೆ 1 ಪ್ಯಾಕ್ ಸಿಗರೇಟ್ ತಗೊಂಬ ನೀ ತರ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಷ್ಟೇ ಆಯ್ತಾಯ್ತು ತರ್ತೀನಿ ಬಂದರು ತಲೆಗಿಡಿಸಿಕೊಳ್ಳಲ್ಲ ಯಾರೇ ಅಡ್ಡ ಬಂದು ಮುಖ ಮೂತಿ ಇವನು ನೋಡಲ್ಲ ಯಾವುದೇ ಏನ ನಿಂತ್ಕೊಂಡ್ರು ಇವನೇ ಕಣ್ಣೋ ಹವ ನಕರ ಮಾಡಕ್ ಬಂದ್ರೆ ತಗೋ ಮಾಂಜ ಕೊಡುವ ಒಂಟಿ ಅಂದ್ರೆ ನೀನೇನಾ ನಿನ್ನೆಲ್ಲೋ ನೋಡಿದಿನಲ್ಲೋ ಆ ದಿನಗಳು ಪ್ರತಿ ಕ್ಷಣ ಹೃದಯದೊಳಗೆ ನೀನ್ ಸೇಮ್ ಟು ಸೇಮ್ ಕೋತ್ವಾಲ್ ಡೂಬ್ ತರ ಇದ್ಯಾ ಕಣ ನೀನ್ ನನ್ ಜೊತೆಲಿ ಫೋನ್ ನಲ್ಲಿ ಮಾತಾಡಿದ್ದು ನೋಡಿದ್ರೆ ಯಾರೋ ನನ್ ರೇಂಜ್ ಅಲ್ಲಿ ಇದಾನೆ ಅಂದ್ಕೊಂಡೆ ಆದ್ರೆ ನೀನು ಇನ್ನು ಯಂಗ್ ಏಜ್ ಅಲ್ಲೇ ಇದೆಯಲ್ಲ ನಿನ್ನ ಕಲರು ಕದರು ಮೀಟರ್ ನೋಡಿದ್ರೆ ವಾ ಎಲ್ಲ ಹೀರೋ ಮೆಟೀರಿಯಲ್ ಲುಕ್ ಇಷ್ಟ ಆದ್ರೆ ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸು ಇಷ್ಟ ಆದ್ರೆ ಕನ್ಫರ್ಮ್ ಮಾಡ್ಕೊಂತೀನಿ ಇಲ್ಲ ಡಿಲೀಟ್ ಮಾಡ್ತೀನಿ ಫೇಸ್ಬುಕ್ ಇಂದ ಅಲ್ಲ ನಿನ್ನ ತಮ್ಮನ ಈ ಭೂಮಿಯಿಂದನೇ ಕಿಕ್ಕಿರ್ಬೇಕು ಅಂದ್ರೆ ಕ್ವಾರ್ಟರ್ ಬೇಕು ಈ ಒಂಟಿನ ಮುಟ್ಬೇಕು ಅಂದ್ರೆ ಮೀಟರ್ ಬೇಕು ಸಿಗರೇಟ್ ಎಲ್ಲ ಬೆಂಕಿಯ ನಿಮ್ಮ ಅಪ್ಪ ಅಂಟಿಸ್ತಾನ ಅಂಟ್ಸಲೇ ನಿನ್ನ ವಾಯ್ಸು ಬೈ ಬರ್ತು ನನಗ್ ಮೀಟ್ರು ಗಾಡ್ ಗಿಫ್ಟ್ ಅದನ್ನ ಟಚ್ ಮಾಡಕ್ ಬಂದ್ರೆ ರಿಯಾಕ್ಷನ್ ಹೀಗೆ ಇರುತ್ತೆ ಎಲ್ಲ ಮರ್ತ್ಬಿಡು ನಾನು ಮರ್ತ್ಬಿಡ್ತೀನಿ ನಿನ್ ತಮ್ಮಂಗೂ ಮರ್ತ್ಬಿಡಕ್ ಹೇಳು ಆಗಲ್ಲ ಅದೇನ್ ಕಿತ್ಕೊಂತ್ಯ ಅಂತ ಹೇಳ್ದೆ ಅನ್ಕೋ ನಿನ್ ತಮ್ಮನೂ ಮರ್ತ್ಬಿಡು ಅದು ಆಗಲ್ಲ ಅಂದ್ರೆ ನಾನು ನಿನ್ನ ಯಾರೇ ಅಡ್ಡ ಬಂದು ಮುಖ ಮೂತಿ ಇವನು ನೋಡಲ್ಲ ನಕರ ಮಾಡಕ್ ಬಂದ್ರೆ ತಗೋ ಮಾಂಜ ಕೊಡುವ ಒಂಟಿ 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 ಬೊಗಳಲೈ ಕಾಲೇಜ್ ನೋಟಿಸ್ ಬೋರ್ಡ್ ಮೇಲೆ ಕಾಲೇಜ್ ಗೋಡೆ ಮೇಲೆ ನಿಮ್ಮ ಇಬ್ಬರ ಹೆಸರು ಬರ್ತಿದ್ದು ನಾನೇನೆ ನೀನ್ ಬಸ್ ಸ್ಟಾಪ್ ಅಲ್ಲಿ ನಾನು ಮಾಡಿದ ಅವಮಾನನ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಮಾಡ್ಬಿಟ್ಟೆ ಪರು ನನ್ನ ಕ್ಷಮಿಸ್ಬಿಡು ಪರು ಒಂದು ಸಾರಿ ಕ್ಷಮಿಸಿ
ಕ್ಷಮಿಸುವೆಯಾ ಕ್ಷಮಿಸೋ ಮನಸ್ಸು ಮಾಡುವೆಯಾ ಎಲ್ಲಿ ಹೋದರೋನು ನನಗೆ ನಿನ್ನ ನೆನಪೇ ದುಡುಕೋ ವಯಸ್ಸು ಸಹಜ ಕಣೋ ಹುಡುಗಿ ಮನಸ್ಸು ಹೀಗೆ ಹೀಗೆ ಕಣೋ ಒಂಟಿಯಾಗಿದ್ದೆ ನಾನು ಕಣ್ಣ ಮುಂದೆ ಬಂದೆ ನೀನು ಹೊಸ ಬೆಳಕು ಬಾಳಲಿ ತಂದೆ ನೀ ಇನ್ನು ತಪ್ಪು ಮಾಡಲಾರೆ ತಪ್ಪು ಹಿಂದೆ ಹೋಗಲಾರೆ ಕಣ್ಣ ಮುಂದೆ ನೀನು ಸಿಗುವೆಯಾ ಸಿಗುವೆಯಾ ದುಡುಕೋ ವಯಸ್ಸು ಸಹಜ ಕಣೋ ಹುಡುಗಿ ಮನಸ್ಸು ಹೀಗೆ ಹೀಗೆ ಕಣೋ ಇರಪ್ಪ ಬರ್ತಾ ಇದ್ದೀನಿ ಬೆಳಗ್ ಹೊತ್ತು ಯಾವ ಕೆಲ್ಸ ಮಾಡಕ್ಕೂ ಬಿಡಲ್ಲ ನಿಮ್ದೊಂದ್ ಕತೆ ಕುಟ್ಟಿ ಏನು ಇದು ನಿನ್ನ ಅವತಾರ ಅಮ್ಮ ಇವತ್ತು ನನ್ ಬರ್ಡೇ ಅದಕ್ಕೆ ಚಾಕ್ಲೇಟ್ ಕೊಟ್ಟೋಗೋಣ ಅಂತ ಬಂದೆ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಪ್ಪ ಒಳ್ಳೇದಾಗ್ಲಿ ಅಮ್ಮ ಏನಿದು ಕೈಯಲ್ಲಿ ತಂಗ್ಳಿಟ್ಕೊಂಡಿದ್ದೀರಾ ನಾನು ಅಡ್ಗೆ ಮಾಡ್ತಾ ಇದ್ನಲ್ಲ ನೀನ್ ಅಮ್ಮೆ ಅಮ್ಮೆ ಅಂತ ಕೂತ್ಕೊಡ್ಲೆ ಯಾರೋ ಭಿಕ್ಷಕರು ಬಂದಿದ್ದಾರೆ ಅಂತ ತಂಗ್ಳನ್ನ ಹಿಡ್ಕೊಂಡ್ ಬಂದ್ಬಿಟ್ಟೆ ಒಳ್ಳೆ ಮರ್ಯಾದೆ ಬಾ ಒಳಗೆ ಚಾಕ್ಲೇಟ್ ಕೊಟ್ಟಿದ್ದಕ್ಕೆ ಕಾಸು ಕೊಡ್ತಾರೇನೋ ಅಪ್ಪ ದಂಡಪಿಂಡ ನೀನ್ ನೋಡಕ್ಕೆ ಇನ್ನೊಂದ್ ದಂಡಪಿಂಡ ಬಂದಿದೆ ಬಾ ಇದ್ ನನಗ್ ಬೇಕಿತ್ತ ಅಮ್ಮ ನನಗೆ ಟಿಫನ್ ಬೇಡಮ್ಮ ಹೊರಗಡೆ ಹೋಗ್ತಾ ಇದೀನಿ ಟೈಮ್ ಆಯ್ತು ಶಂಕರಣ್ಣ ಏನೋ ತಗೊಳ್ಳಿ ಚಾಕ್ಲೇಟ್ ಯಾಕೆ ಇವತ್ ನಾನು ಹುಟ್ಟುಹಬ್ಬ ತಗೊಳ್ಳಿ ಅಣ್ಣ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಣ್ಣ ಅಮ್ಮ ನನ್ ಶಂಕರಣ್ಣ ಇವತ್ ನಾನು ಹುಟ್ಟುಹಬ್ಬ ಅಣ್ಣ ಏನು ಗಿಫ್ಟ್ ಇಲ್ವಾ 90 ಕ್ವಾರ್ಟ್ರು ಆಪು ಪುಲ್ದು ಚಿಪ್ಸು ಟಿಪ್ಸು ತಗೋ ಇದನ್ನೆಲ್ಲ ಬಿಟ್ಟು ಕೆಲ್ಸ ಮಾಡೋದನ್ ಕಲಿ ಖರ್ಚು ಮಾಡೋನ್ಗೆ ದುಡಿಯೋ ಯೋಗ್ಯತೆ ಇರ್ಬೇಕು ಅರ್ಥ ಆಯ್ತಾ ಥ್ಯಾಂಕ್ಸ್ ಅಣ್ಣ ನೀವು ತುಂಬಾ ಒಳ್ಳೆಯವರು ಯಾವಾಗ ಉತ್ತರ ಆಗ್ತೀರ 10 ರೂಪಾಯಿ ಇದನ್ನ ತಗೊಂಡೋದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಅದೂ ಬರಲ್ಲ ಕುಟೆ ಬಾರ ಆಯ್ತು ನಡಿ ಗುರು ನಡಿ ನಿಂತ್ಕೊಳ್ರ ತಿಂಡಿ ಮಾಡಿಟ್ಟಿದೀನಿ ತಿನ್ಬಿಟ್ಟು ಹೋಗ್ರ ಏನು ಬೇಡಮ್ಮ ನಮ್ ಕುಟ್ಟಿ ಅಪರೂಪಕ್ಕೆ ದೊಡ್ಡವನಾಗವನೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದ್ ಬೇಡವಾ ನಡಿಯ ಬರ್ತೀನಮ್ಮ ಮಾಡಿರೋದೆಲ್ಲ ಏನ್ ಮಾಡ್ಲಿ ನನ್ ತಲೆ ಮೇಲೆ ಹಾಕೊಳ್ಳ ಭಿಕ್ಷುಕ ಬಂದ್ರೆ ಅವನ್ಗೆ ಕೈಯಲ್ಲಿ ಕಾಸಿಲ್ಲ ಅಂದ್ರೂ ಈ ಶೋಕಿಗೆ ಏನ್ ಕಡಿಮೆ ಇಲ್ಲ ಹ್ಯಾಪಿ ಬರ್ತ್ಡೇ ಟು ಯು ಕುಟ್ಟಿ ನಿಂತ್ಕೊಳ್ಳೋಕೆ ಉಪ್ಪಿನಕಾಯಿ ಇಲ್ಲ ಆದ್ರೂ ಪರವಾಗಿಲ್ಲ ಹಲೋ ಹೇಳಮ್ಮ ಸಾಸ್ವೆ ಡಬ್ಬದಲ್ಲಿ 1,000 ರೂಪಾಯಿ ಇಟ್ಟಿದ್ದೆ ನೋಡ್ದೇನೋ ಹಲೋ ಹಲೋ ಅಮ್ಮ ಏನು ಕೇಳಿಸ್ತಾ ಇಲ್ಲ ಹಲೋ ನನಗ್ ಕೇಳಿಸ್ತಿದೆ ಹೇಳೋ ಕತ್ತೆ ಬಿಡುವ ಮನೆಗ್ ಬಾ ಮಾಡ್ತೀನಿ ಕುಟೆ ಸರೋ ನೀವಿಬ್ರು ಲೈಫ್ ಲಾಂಗ್ ಇದೇ ತರ ಕಿತ್ತಾಡ್ಕೊಂಡು ಮುದ್ದಾಡ್ಕೊಂಡಿರ್ಬೇಕು ಅದೇ ನನ್ನ ಆಸೆ ಸರೋ ಕುಟ್ಟೆ ನಿಂಗೆ ತುಂಬಾ ಹಚ್ಕೊಂಡಿದ್ದಾನೆ ಯಾವುದೇ ಕಾರಣಕ್ಕೂ ಅವನಿಗೆ ಕೈ ಬಿಡಬಾರ್ದು ಅಯ್ಯೋ ಅಣ್ಣ ನೀನ್ ನಮ್ ಜೊತೆ ಇರ್ಬೇಕಾದ್ರೆ ನಾವ್ ಖುಷಿಯಾಗಿರಲ್ವಾ ಕುಟ್ಟಿನ ನಾನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ಒಂಟಿ ನಾನು ಅಷ್ಟೇ ಸೇಮ್ ಟು ಸೇಮ್ ಡೈಲಾಗ್ ಹಾಯ್ ಸರು ಹಾಯ್ ಹಾಯ್ ಹ್ಯಾಪಿ ಬರ್ತ್ಡೇ ಥ್ಯಾಂಕ್ ಯು ಸೋ ನೀವಿಬ್ರು ಫೀಲಿಂಗ್ಸ್ ನ ಶೇರ್ ಮಾಡ್ತಾ ಇರಿ ನಾನು ಒಂಟಿ ಒಂದ್ ಸ್ವಲ್ಪ ಮ್ಯಾಟ್ರ್ ಶೇರ್ ಮಾಡ್ತಾ ಇರ್ತೀವಿ ಯಾಕೆ ಪಾರು ಒಂಟಿ ನಿನ್ನ ಇಗ್ನೋರ್ ಮಾಡ್ದ ಅಂತ ಬೇಜಾರಾಗ್ತಿದ್ಯಾ ಪಾರು ನಿಂಗೊಂದು ವಿಷಯ ಹೇಳ ನಮ್ ತಂದೆ ತಾಯಿ ಆಕ್ಸಿಡೆಂಟಲ್ಲಿ ತೀರ್ಕೊಂಡಾಗ ನಮ್ ತಂದೆ ಈ ಬಿಲ್ಡಿಂಗ್ನ ನನ್ನ ಹೆಸರಲ್ಲಿ ಬರ್ತಿದ್ರು ಆಗ
ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅದನ್ನು ಕಿತ್ಕೊಳಕ್ಕೆ ಬಂದರು. ಅವರಿಂದ ಬಿಡಿಸಿ ಈ ಬಿಲ್ಡಿಂಗ್ನ PG ಕೊಟ್ಟು ತಿಂಗಳು ಬಾಡಿಗೆ ಬರೋವಾಗ ಮಾಡಿ ನನ್ನ ಕಾಲೇಜ್ ಸ್ಟಡೀಸಿಗೆ ಹೆಲ್ಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ ಪಾರು, ನಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತಿರೋ ಒಂಟಿ ಪಾರು. ಅವನ ಮನಸ್ಸು ಒಂಥರ ಸಮುದ್ರ ಇದ್ದಂಗೆ, ಅದು ಯಾರಿಗೂ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಅವನು ನಿನ್ನ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾನೆ, ನಿನ್ನಿಂದೆ ಬಿದ್ದಿದ್ದಾನೆ ಅಂದರೆ ಅವನಿಗೆ ಬೇರೆ ಯಾವ ಹುಡುಗಿನೂ ಸಿಕ್ಕಿಲ್ಲ ಅಂತ ಅಲ್ಲ ಪಾರು, ಅವನಿನ್ನ ಅಷ್ಟು ಹಚ್ಕೊಂಡಿದ್ದಾನೆ ಅಂತ ಅರ್ಥ. ಈ ಕಾಲದಲ್ಲಿ ನಿಜವಾದ ಪ್ರೀತಿ ಸಿಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ಪ್ರೀತಿನೇ ನಿನ್ನ ಹುಡ್ಕೊಂಬಂದಿದೆ. ನಾನಿದೆಲ್ಲ ನಮ್ಮ ಅಣ್ಣ ಅಂತ ಸಪೋರ್ಟ್ ಮಾಡ್ತಿಲ್ಲ, ಅಥವಾ ನೀನು ಒಂದು ಪ್ರೀತಿನ ಎಕ್ಸೆಪ್ಟ್ ಮಾಡಬೇಕು ಅಂತ ಫೋರ್ಸು ಮಾಡ್ತಾ ಇಲ್ಲ. ಆದರೆ ಒಂದು ಮಾತಂತೂ ಸತ್ಯ ಪಾರು, ಕಷ್ಟಪಟ್ಟಿದ್ದ ದುಡ್ಡು ಇಷ್ಟಪಟ್ಟಿದ್ದ ಹುಡುಗನ ಯಾವತ್ತೂ ಕಳ್ಕೋಬಾರ್ದು. ಕಳ್ಕೊಂಡ್ರೆ ಅವ್ರು ನಮ್ಗಿನ್ಯಾವತ್ತೂ ಸಿಗಲ್ಲ ಪಾರು. ಏನ್ ಚೋಟು, ಅಂಗಡಿ ಲೊಕೇಶನ್ ಚೇಂಜ್ ಮಾಡ್ಬಿಟ್ಟಿದ್ಯಾ? ಎಲ್ಲೋದ್ರೂ ನಿಮ್ದಿಗೆ ಕಾಟಾಗೆ ತಪ್ಪಲ್ಲ. ಆಯ್ತು, ಅರ್ಧ ಟೀ ಹಾಕು. ಆಯ್ತು. ಇದು ನಮ್ಮದಲ್ಲ, ಇದು ನಮ್ಮದು. ಮಗಳಿಗೆ ಬೇಕು ಮೂಲಂಗಿ ಚಿತ್ರಕ್ಕೆ ನಾಯಕ ಬೇಕಾಗಿದ್ದಾನೆ. ಮೂಲಂಗಿ ಇದ್ಮೇಲೆ ನಾಯಕ ಯಾಕೆ ಬೇಕು? ಮೋಸ್ಟ್ಲಿ ಇದು ಚಿತ್ರನೇ ಇರ್ಬೇಕು. ಹೆಂಗು ನೋಡಕ್ಕೆ ಕರಿದು ಎಗ್ನಾಗೆ ಬರುತ್ತೆ ಇಲ್ಲ, ಹಂಗೆ ಕಾಣ್ತೀರಾ? ಟ್ರೈಗೆ ಮಾಡಿ ಸಿಕ್ಕರು ಸಿಕ್ಬೋದು. ಈ ಕಲರ್ ಬಗ್ಗೆ ಕಂಡ ಮಾಡ್ಬೇಡ ಕಣೋ. ಈ ಕಲರ್ ಇಟ್ಕೊಂಡೆ ಇವತ್ತು ತಮಿಳ್ನಾಡಲ್ಲಿ ರಜನಿಕಾಂತ್ ಅವರು ಸೂಪರ್ ಸ್ಟಾರ್ ಆಗಿರೋದು, ನಾವು ಅವ್ರ ಫ್ಯಾನ್ಸ್ ಆಗಿರೋದು. ನೋಡೋಣ, ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ನಾವು ಒಂದಲ್ಲ ಒಂದ್ ದಿವಸ ಏನಾರ ಆಗ್ತೀವಪ್ಪ. ಇಲ್ಲಿದು ಕನ್ನಡ ಪಿಕ್ಚರ್ಗೆ ಓಡಕ್ಕಿಲ್ಲ, ಇನ್ನ ನಿಮ್ ತರ ಜನಗೆ ಕಾಲ್ಗೆ ಇಟ್ಬಿಟ್ರೆ ಥಿಯೇಟರ್ ಬಾಗ್ಲೆಲ್ಲ ಮುಚ್ಕೊಂಡು ಹೋಗ್ಬಿಡ್ಬೇಕು. ಲೇ, ನನ್ನ ಬಗ್ಗೆ ಏನಾದ್ರೂ ಮಾತಾಡು. ನಮ್ ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡಿದ್ರೆ ಮಗನೇ ಮಲ್ಡ್ರಾಗ್ ಹೋಗ್ತೀಯಾ? ಏನ್ ಅನ್ಕೊಂಡಿದ್ಯಾ ನಮ್ ಕನ್ನಡದವ್ರನ್ನ? ನಾವು ಕನ್ನಡದವ್ರ ಮನ್ಸ್ ಮಾಡಿದ್ರೆ ಹಾಲಿವುಡ್ಗೆ ಹೋಗಿ ಟೈಟಾನಿಕ್, ಅವತಾರ್ ಪಾರ್ಟ್ 1 ಪಾರ್ಟ್ 2 ತೆಗಿಬಹುದು. ಅದೇ ಆ ನನ್ ಮಕ್ಳು ಇಲ್ಲಿಗೆ ಬಂದು ಒಂದೇ ಒಂದು ಅಣ್ಣ ತಂಗಿ ತವರಿಗೆ ಬಾ ತಂಗಿ ಪಿಕ್ಚರ್ ಮಾಡ್ಲಿ ನೋಡೋಣ. ಅದು ಕಣ್ಣೋ ನಮ್ ಕನ್ನಡಿಗರ ತಾಕತ್ತು. ಇನ್ನೊಂದ್ಸಲ ಕನ್ನಡ ಪಿಕ್ಚರ್ ಬಗ್ಗೆ ಮಾತಾಡಿದ್ರೆ ಮಗನೇ ಟೀ ಅಂಗಡಿಲಿ ಗಾಂಜಾ ಮಾಡ್ತಿದ್ಯಾ ಅಂತ ಪೊಲೀಸ್ನವ್ರಿಗೆ ಹಾಕೊಟ್ಬಿಡ್ತೀನಿ. ಸರಿಯಿಲ್ಲ, ನಮ್ಗೆ ಕಪ್ಪ ಬೇಕು. ಮಾತಾಡು, ಈಗ ಮಾತಾಡು. ಆವಾಜ್ ಆಗ್ತಾನ. ಏನೋ ನಿಂದು ಬೆಳಗ್ಗೆನೆ ಹಾವಳಿ ಇಡ್ತಾ ಇದ್ಯಾ? ಅವಳಿನ ಈ ನನ್ನ ಮಗಂಗೆ ಐತೆ ಗುರು. ನಾವು ಇವನ್ ಅಂಗಡಿಲಿ ಡ್ಯೂ ಇಟ್ಟಿದೀವಿ ಅಂತ ನಮಗೆ ಡಿಸೈನ್ ಆಗಿ ಡಿಗ್ರೇಡ್ ಮಾಡ್ತಾವನೆ. ಈ ನನ್ನ ಮಗಂಗೆ ಎಣ್ಣೆ ಹೊಡೆದ್ಬಿಟ್ಟು ಕ್ಲಾಸ್ ತಗೋಬೇಕು. ಲೇ, ಇವತ್ತು ರಾತ್ರಿ ಎಣ್ಣೆಗೆ ನೀನೇ ಕಣ ಸೈಡ್ ಡಿಸ್ಸು. ಹಲೋ, ಲೊಕೇಶನ್ ಕಳ್ಸಿದೀನಿ, ತಾಕತ್ತಿದ್ರೆ ಬಂದ್ ಬಿಡಿಸ್ಕೊಂಡೋಗು. ಸರು 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 ಯಾವನವನು ತಾಕತ್ತಿದ್ರೆ ಬಂದ್ರಲ್ಲೇ. ಕುಟೆ ಕುಟೆ ನೋವ್ತಾ ಇದೆ. ಯಾರನ್ನು ಬಿಡ್ಬೇಡ ಹೊಟ್ಟೆ.
ಜೊತೆಗೆ ನಾನೇ ಬರೆದ ನನ್ನ ಕಥೆಗೆ ಏನೋ ಒಂಟಿತನದ ಕೂಗು ಎದೆಯೊಳಗೆ ಯಾರು ಇಲ್ಲ ನನ್ನ ಜೊತೆಗೆ ನಾನೇ ಬರೆದ ನನ್ನ ಕಥೆಗೆ ಏನೋ ಒಂಟಿತನದ ಕೂಗು ಎದೆಯೊಳಗೆ ಕನಸು ಕಾಣೋ ಪ್ರೀತಿಯಲ್ಲಿ ಕರುಣೆ ಕೂಡ ಇರಲಿ ಕಣ್ಣೊಳಗೆ ಕೊಂಡ ಸ್ನೇಹದಲ್ಲಿ ಹುಡುಕಿ ಹೊರಟ ಪ್ರೀತಿಯಲ್ಲಿ ಬರೀ ಕತ್ತಲು ಬಾಳಲಿ ಮನಸ್ಸು ಮಾತು ಕೇಳುತ್ತಿಲ್ಲ ಬೇರೆ ದಾರಿ ಕಾಣುತ್ತಿಲ್ಲ ಬರೀ ಕತ್ತಲು ಬಾಳಲಿ ನೋವಲಿ ಕನಸು ಕಾಣೋ ಪ್ರೀತಿಯಲ್ಲಿ ಕರುಣೆ ಕೂಡ ಇರಲಿ ಕಣ್ಣೊಳಗೆ ಒಂಟಿ ಸಮಾಧಾನ ಮಾಡ್ಕೊಮ್ಮ. 1000 ಜನನ ಸಾಯಿಸ್ತೋನ್ನ ವೀರ ಅಂತಾರೆ. ಅದೇ ಒಬ್ಬನ ಜೀವ ಉಳಿಸಿದ್ರೆ ದೇವ್ರು ಅಂತಾರೆ. ಅಂತವನ್ನ ಕಳ್ಕೋಬೇಡಮ್ಮ. ಈ ಮೆಡಿಸಿನ್ ತಗೊಂಬನ್ನಿ. ಮೆಡಿಸಿನ್ ತಗೊಂಡ್ ಬಂದ್ಬಿಡ್ತೀನಿ. ಆಗಿರೋ ಇನ್ಸಿಡೆಂಟೇ ನನ್ನ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ನೀನು ವಾಯ್ಸ್ ಕೇಳಿದ್ರೆ ತಡ್ಕೊಳೋ ಶಕ್ತಿ ನಂಗಿಲ್ಲ ಪಾರು. ನಾ ಚಿಕ್ಕವನಿದ್ದಾಗ ಚಿರತೆ ಜಿಂಕೆ ಬೇಟೆ ಆಡೋದನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದೆ. ಆಗ ನನ್ನ ಕಣ್ಣು ಆ ಚಿರತೆ ಮೇಲಿತ್ತೆ ಹೊರತು ಸಾವಿನ ಜೊತೆ ಹೋರಾಟ ಮಾಡ್ತಾ ಇದ್ದ ಜಿಂಕೆ ಮೇಲಿರಲಿಲ್ಲ. ಆ ಸಾವು ಎಷ್ಟು ಭಯಂಕರವಾಗಿರುತ್ತೆ ಅಂತ ನನ್ನ ಕುಟ್ಟಿನ ಸರುನ ಕಳ್ಕೊಂಡ್ಮೇಲೆ ಗೊತ್ತಾಯ್ತು. ಒಂಟಿ ನಂಗೆ ಬಿಟ್ಟೋಬೇಡ ಅಂತ ಹೇಳಿ ಹೇಳಿ ಕುಟ್ಟಿ ನಂಗೆ ಬಿಟ್ಟೋದ. ನೀನಿದ್ರೆ ಏನಣ್ಣ ಭಯ ಅಂತ ಹೇಳಿ ಸರು ನಂಗೆ ಒಂಟಿ ಮಾಡಿ ಹೋದ್ಲು. ಇನ್ನು ಉಳಿದಿರೋದು ನೀನೊಬ್ಳೆ. ನಿನ್ನೂ ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಪಾರು. ನೀನು ನೋಡೋಕೆ ಚೆನ್ನಾಗಿದ್ಯಾ ಅಂತ ನಾನು ನಿಂಗೆ ಇಷ್ಟಪಡಲಿಲ್ಲ. ನಾನು ನಿನ್ನ ಜೊತೆಗಿದ್ರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಇಷ್ಟಪಟ್ಟು ಅತಿಯಾಗಿ ಹಚ್ಕೊಂಬಿಟ್ಟೆ ಅನ್ಸುತ್ತೆ. ಜೀವನದಲ್ಲಿ ಯಾರಿಗೂ ಅತಿಯಾಗಿ ಹಚ್ಕೊಬಾರ್ದು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಕತ್ಲಾಗ್ತಾ ಆಗ್ತಾ ನಮ್ಮ ನೆರಳೆ ನಮ್ಮನ್ನು ಬಿಟ್ಟು ಹೋಗುತ್ತಂತೆ. ಆ ದೇವ್ರು ಎಲ್ಲರ ಹಣೆ ಬರನು ಪೆನ್ನಲ್ಲಿ ಗೀಚ್ ಕಳಿಸ್ತಾನಂತೆ. ಆದರೆ ನನ್ನ ಹಣೆ ಬರನ ಪೆನ್ಸಿಲಲ್ಲಿ ಗೀಚ್ ಕಳಿಸ್ಬಿಟ್ಟಿಯಾನೆ. ನಾನು ಇಷ್ಟಪಟ್ಟಿರೋರೆಲ್ಲ ನನ್ನ ಕಣ್ಮುಂದೆನೆ ಅಳಿಸಿ ಅಳಿಸಿ ಹೋಗ್ತಾ ಇದ್ದಾರೆ. ಇಡೀ ಪ್ರಪಂಚನೇ ಭೂಕಂಪ ಆಗಿ ಸತ್ತು ನಾನೊಬ್ಬನೇ ಒಂಟಿಯಾಗಿ ಕೂತಿದ್ದೀನಿ ಅಂತ ನೋವಾಗ್ತಿದೆ ಪಾರು. ಆ ಜಾಗಕ್ಕೆ ನೀ ಬರೋದು ಬೇಡ ಪಾರು. ಇನ್ಮೇಲೆ ನನ್ನಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ದಿರೋ ಹಾಗೆ ನೋಡ್ಕೊತೀನಿ. ಬರ್ತೀನಿ. ಸಾರಿ, ಹೋಗ್ತೀನಿ. ಕಾಲಿಡ್ಬೇಡ ಅಂದೆ. ಅಮ್ಮ ಅಂತ ಕರಿಬೇಡ್ವೋ. ನೀನ್ ಬಾಯಿಂದ ನನ್ನನ್ನು ಅಮ್ಮ ಅಂತ ಕರೆದು ನನ್ನ ಹೊಟ್ಟೆ ಉರಿಸ್ಬೇಡ್ವೋ. ಅಯ್ಯೋ ದೇವ್ರೆ, ನನ್ನ ಮಗ
ಕೊಲೆಗಾರನಾಗ್ ಬಂದು ನಿಂತ್ಕೋತಾನೆ ಅಂತ ಗೊತ್ತಿದ್ದಿದ್ರೆ ನೀನು ಹುಟ್ಟಿದಾಗ್ಲೇ ನಿನಗ್ ವಿಷ ಹಾಕಿ ಸಾಯಿಸ್ಬಿಡ್ತಿದ್ದೆ. ಇನ್ನು ಎಷ್ಟು ಜನ ಕೊಲೆ ಮಾಡ್ಬೇಕು ಅಂತ ಇದೆಯಪ್ಪ ಹೇಳು. ನಾಳೆಯಿಂದ ನಾನು ಜನರ ಮಧ್ಯೆ ಹೇಗೋ ತಲೆ ಎತ್ಕೊಂಡು ತಿರುಗ್ಲಿ. ಅಯ್ಯೋ ದೇವ್ರೆ, ಇಂಥ ಮಕ್ಕಳು ನಮ್ ಶತ್ರುಗಳಿಗೂ ಬೇಡಪ್ಪ, ಬೇಡ ಬೇಡ. ಇಲ್ಲ, ನೀನ್ ಸರಿ ಹೋಗಲ್ಲ ಕಣೋ. ನಾನ್ ಸಾಯೋದಕ್ ಮುಂಚೆ ನೀ ಸರಿ ಹೋಗ್ತೀಯ ಅಂತ ತಿಳ್ಕೊಂಡಿದ್ದೆ. ಎಷ್ಟೆಲ್ಲ ಕನ್ಸು ಕಟ್ಕೊಂಡಿದ್ದೆ ನೋಡು. ಇಲ್ಲ, ಹೊರಟೋಗು. ಇನ್ಯಾವತ್ತೂ ನಿನ್ ಮುಖ ನನಗ್ ತೋರ್ಸ್ಬೇಡ. ಹೊರಟೋಗು. ಅದೇನಾಯ್ತು? ಹೊರಟೋಗು ಅಂತೆ. ಸರ್, ನಾನು ಯಾವತ್ತೂ ಯಾರ ಮುಂದೆನೂ ಕೈ ಚಾಚೋನಲ್ಲ ಸರ್. ಇವತ್ತು ನಿಮ್ಮ ಮುಂದೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ನನ್ನ ತಮ್ಮನೇದೊಂದ್ಸರಿ ಕ್ಷಮಿಸ್ಬಿಡಿ ಸರ್. ಅವ್ನು ಬದುಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಸರ್. ಇನ್ಯಾವತ್ತೂ ಈ ರೀತಿ ತಪ್ಪಾಗದಿರೋ ನಾನು ನೋಡ್ಕೊಳ್ತೀನಿ ಸರ್. ಸರ್ ಪ್ಲೀಸ್ ಸರ್, ನನ್ನ ನಂಬಿ ಸರ್. ಚಿಕ್ಕ ವಯಸ್ಸಲ್ಲಿ ಸ್ಲೇಟ್ ಹಿಡಿದ್ರೆ ಅವನ ಫ್ಯೂಚರ್ ಚೆನ್ನಾಗಿದೆ ಅಂತ ಅರ್ಥ. ದೊಡ್ಡವನಾದ್ಮೇಲೆ ಸ್ಲೇಟ್ ಹಿಡಿದ್ರೆ ಅವನ ಫ್ಯೂಚರ್ ಹಾಳಾಗಿದೆ ಅಂತ ಅರ್ಥ. ನೀನ್ ಬೇರೆ ನಮ್ಮ ಸ್ಟೇಷನ್ಗೆ ಹಳೆ ಪರಿಚಯ. ಶಂಕರಣ್ಣ, ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ. ನಾನು ಹೇಳಿದ ಜಾಗಕ್ಕೆ ನಿನ್ನ ತಮ್ಮನ ಕರ್ಕೊಂಡು ಆದ್ರೆ ಯಾಕೆ ಹೊಡೆದಾಕ್ಬಿಡ್ತೀನಿ ಅಂತ ಭಯಾನ? ಡೋಂಟ್ ವರಿ, ನಿನ್ನ ತಮ್ಮ ಬಂದ್ಮೇಲೆ ಇನ್ಫಾರ್ಮ್ ಮಾಡು. ಅವನ್ನ ಅರೆಸ್ಟ್ ಮಾಡಿ ಅವನ ಶಿಕ್ಷೆ ಕಡಿಮೆ ಹಾಗಾದ್ರೂ ಮಾಡ್ತೀನಿ. ಸರಿ ಸರ್, ನಾನು ಬರ್ತೀನಿ ಸರ್. ಸರ್, ಅತ್ತ ಒಂಟಿನ ರೀ ಯೋಗಿ, ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ? ಹುಲಿನ ಬೇಟೆ ಆಡ್ಬೇಕಾದ್ರೆ ಆಗಾಗ ಶಂಕರಣ್ಣಂತರ ಜಿಂಕೆಗಳು ಬಲಿ ಆಗ್ತಾ ಇರಬೇಕಾಗುತ್ತೆ. ಅಣ್ಣ, ಒಂಟಿ ಸಿಲ್ಕುನ್ ಎತ್ತಬಿಟ್ನಂತೆ. ನಡೀರಣ, ಎತ್ತು ಬಿಡೋದ ಅವನ್ನ. ಹಲೋ, ಹೇಳೋಣ. ಒಂಟಿ, ಈಗ ಎಲ್ಲಿದ್ಯೋ? ಸಿಟಿಯಿಂದ ಆಚೆ ಇದ್ದೀನಣ್ಣ. ನೀನು ಮನೆ ಬಂದು ಹೋಗಿರೋ ವಿಷಯ ಪೊಲೀಸರಿಗೆ ಗೊತ್ತಾಗಿದೆ. ನಾನು ಲಾಯರ್ ಹತ್ರ ಮಾತಾಡಿ ಬೇಲ್ ಅರೇಂಜ್ ಮಾಡಿದ್ದೀನಿ. ಲಾಯರ್ ಜೊತೆ ಒಂದ್ಸರಿ ಮಾತಾಡಬೇಕು ಅಂತ ಹೇಳಿದ್ರು. ಸಿಟಿ ಆಚೆ ಇರೋ ಶ್ರೀರಂಗ ಭಾರತ ಬಾ, ಎಲ್ಲ ಅಲ್ಲೇ ಮಾತಾಡೋಣ. ಸರಿ ಅಣ್ಣ, ಬರ್ತೀನಿ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನನಗಿದೆ. ಅನ್ಯಾಯವಾಗಿ ನನ್ನ ವಿಷಯದಲ್ಲಿ ತಪ್ಪು ಮಾಡಿ ಸುಮ್ಮನೆ ಜೀವನ ಹಾಳು ಮಾಡ್ಕೊಂಬೇಡ. ಒಳ್ಳೆ ಜೀವನ ಸಿಗೋದು ಮರುಭೂಮಿಲಿ ನೀರು ಸಿಕ್ತಂಗೆ. ಎಲ್ಲವನಿಗೂ ಆ ಭಾಗ್ಯ ಸಿಗಲ್ಲ, ಆದರೆ ನಿಂಗೆ ಸಿಗ್ತಾ ಇದೆ. ಕಳ್ಕೊಂಬೇಡ. ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಲೈಫಲ್ಲಿ ಅವ್ರ ಜೊತೆಗಾರ ಮದುವೆ ಆಗಿ ಸೆಟ್ಲಾಗಿ ಆರಾಮಾಗಿರು. ನೀನ್ ನನ್ನನ್ನು ಅವಾಯ್ಡ್ ಮಾಡಿದ ತಕ್ಷಣ ನೀನ್ ಚೆನ್ನಾಗಿರ್ತೀಯ ಅಂತ ನಿನಗೆ ನೀನೇ ಮೋಸ ಮಾಡ್ಕೋತಿದ್ದೆ ಒಂಟಿ. ನಿನ್ ನೋವಲ್ಲಿ ಸದಾ ಜೊತೆಗಿರ್ತೀನಿ ಅಂತ ನಾ ಹೇಳ್ತಿಲ್ಲ, ಆದ್ರೆ ಇದ್ಯಾವುದು ನಿನ್ನ ಹತ್ರ ಬರ್ತಿರೋ ಹಾಗೆ ನಾನು ನಿನ್ನ ನೋಡ್ಕೋತೀನಿ. ನಾನು ನೋಡೋರ ಕಣ್ಣಿಗೆ ಪೊರ್ಕಿ ಅನ್ನೋ ಟೈಟಲ್ ಜೊತೆಗೆ ಕೊಲೆಗಾರ ಅನ್ನೋ ಕ್ಯಾಪ್ಷನ್ ಕೂಡ ಬಂದಿದೆ. ಆ ಕ್ಯಾಪ್ಷನ್ ಪಕ್ಕ ನಿನ್ನ ಹೆಸರು ಬರೋದು ನಂಗೆ ಇಷ್ಟ ಇಲ್ಲ. ಒಬ್ಬ ಕೊಲೆಗಾರನ ಹಿಂದೆ ದ್ವೇಷ, ಕೋಪ, ಅಸೂಯೆ ಇರುತ್ತೆ. ಆದ್ರೆ ನೀನ್ ಮಾಡಿರೋ ಕೊಲೆ ಹಿಂದೆ ಕುಟ್ಟಿ ಸರು ಮೇಲಿರೋ ಪ್ರೀತಿ ಕಾಣಿಸ್ತದೆ. ಆ ಪ್ರೀತಿನೇ ಒಂಟಿ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬಂದಿರೋದು. ಆ ಪ್ರೀತಿನ ದೂರ ಮಾಡ್ಬೇಡ ಒಂಟಿ. ಪರು, ನಿಂಗೆ ಹೆಂಗೆ ಹೇಳಲಿ ಅಂತ ಅರ್ಥ ಆಗ್ತಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊ.
ಅಣ್ಣನ್ ಮೀಟ್ ಮಾಡಿ ನಮ್ಮ ವಿಷಯ ಮಾತಾಡ್ತೀನಿ. ಬರ್ತೀನಿ. ಒಂಟಿ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಎಲ್ಲಣ್ಣ ಲಾಯರ್ ಇನ್ನೂ ಬಂದಿಲ್ವಾ? ಇನ್ನೂ ಇಲ್ಲ. ಫೋನ್ ಮಾಡಿದ್ದೆ, ಇನ್ನೊಂದು ಅರ್ಧ ಗಂಟೆಲಿ ಬರ್ತಾರಂತೆ. ಅಷ್ಟರಲ್ಲಿ ನಿನಗೇನಾದರೂ ಬೇಕಾದ್ರೆ ತಗೊಂಡು ಕುಡಿ. ನೀನು ಈ ಮಾತು ಹೇಳ್ತಾ ಇದೀಯಾ? ಯಾಕೋ? ಏನಿಲ್ಲ, ದಿನ ಎಣ್ಣೆ ಹೊಡ್ಕೊಂಬಂದಾಗ ಬಾಯಿ ಬಂದಂಗೆ ಬೈತಾ ಇದ್ದವನು ಇವತ್ತು ಅದೇ ಬಾಯಿಂದ ಎಣ್ಣೆ ಹೊಡಿ ಅಂದ್ಯಲ್ಲ, ಅದಕ್ಕೆ ಕೇಳಿದೆ. ನನಗೂ ತಲೆ ಕೆಟ್ಟೋಗಿದೆ. ಏಯ್, ಯಾರೋ ಇಲ್ಲೇ? ಒಂಟಿ, ಯಾಕೋ ಹೀಗೆ ಮಾಡ್ಕೊಂಡೆ? ನನ್ನ ತಮ್ಮ ಒಬ್ಬ ಕೊಲೆಗಾರ ಆಗ್ತಾನೆ ಅಂತ ನನ್ನ ಕನ್ಸು ಮನ್ಸಲ್ಲೂ ಎಣಿಸಿರ್ಲಿಲ್ಲ ಕಣೋ. ಕೊಲೆಗಾರ? ಅಣ್ಣ, ನಿಂಗೊಂದು ಮಾತು ಕೇಳಲ್ಲ? ಈ ಹಳೆ ಕತೆ ಪುರಾಣದಲ್ಲಿ ದೇವ್ರ ರಾಕ್ಷಸರನ್ನ ಹಂಗ್ ಸಂಹಾರ ಮಾಡ್ದ, ಹಿಂಗ್ ಸಂಹಾರ ಮಾಡ್ದ ಅಂತೆಲ್ಲ ಹೇಳ್ತಾರಲ್ಲ. ಅಂದ್ರೆ ದೇವ್ರೊಬ್ಬನ್ ಸಾಯಿಸಿದ್ರೆ ಅದು ಸಂಹಾರ, ಅದೇ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ್ ಸಾಯಿಸಿದ್ರೆ ಅವನು ಕೊಲೆಗಾರ. ಚೆನ್ನಾಗಿದೆ ಅಣ್ಣ ಲಾಜಿಕ್. ಸರು ನನ್ ತಂಗಿ ತರ. ಪಾಪ ಅವಳು ಏನ್ ಮಾಡಿದ್ಲು ಅಂತ ಅವಳಿಗೆ ಎತ್ತಾಕೊಂಡೋಗಿ ಇಂಚಿಂಚು ಕೊಯ್ದು ರೇಪ್ ಮಾಡಿ ನರ್ಕ ಏನು ಅಂತ ತೋರಿಸ್ಬಿಟ್ರಲ್ಲ ಅಂತ ನನ್ನ ಮಕ್ಕಳಿಗೆ ಸುಮ್ಮನೆ ಬಿಟ್ಬಿಡಕ್ ಆಗುತ್ತಾ ಅಣ್ಣ? ಅಣ್ಣ, ಕುಟ್ಟಿಗೆ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ನಾನೇ ಆಗಿದ್ನಣ್ಣ. ಅಂಥದ್ರಲ್ಲಿ ನನ್ನ ಕಣ್ಣು ಮುಂದೆ ಅವನಿಗೆ ಸಾಯಿಸ್ಬಿಟ್ರಲ್ಲ ಅಂತ ನನ್ನ ಮಕ್ಕಳಿಗೆ ಸುಮ್ಮನೆ ಬಿಟ್ಬಿಡ್ಬೇಕ ಅಣ್ಣ? ಅದಕ್ಕೆ ಒಬ್ಬೊಬ್ಬನ್ನು ಸಾಯ್ಬೇಕಾದ್ರೆ ಕುಟ್ಟಿ ಎಷ್ಟು ನೋವು ತಿಂದಿರ್ಬೇಕಣ್ಣ. ಸಾಯ್ಬೇಕಾದ್ರೆ ಒಂಟಿ ನಾನು ಸಾಯ್ಬಾರ್ದು, ಬದುಕಬೇಕು ಅನ್ನೋ ಮಾತು ಅವನ ಕಣ್ಣಲ್ಲಿ ಕಾಣಿಸ್ತಾ ಇತ್ತಣ್ಣ. ಕೊನೆಗೂ ಇಬ್ರು ನನ್ನ ಒಂಟಿ ಮಾಡಿ ಅಣ್ಣ, ನೀ ಹೇಳೋ ಒಂದೊಂದು ಬುದ್ಧಿ ಮಾತು ನಂಗೆ 1000 ಸರಿ ಜ್ಞಾಪಕ ಆಯ್ತಣ್ಣ. ನಾನು ನಿಂಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ನನ್ನ ಹೆಂಗಣ ಸಹಿಸ್ಕೊಂಡಿದ್ಯಾ? ಒಂಟಿ ಬದಲಾಗೋ ಅಂತ ನೀನು ಅಮ್ಮ 1000 ಸರಿ ಬಡ್ಕೊಂಡ್ರು ನನಗೆ ಇಲ್ಲಿಗೆ ಹೋಯ್ತಣ್ಣ. ಇಲ್ಲಿಗೆ ಬದಲಾಗ್ತೀನಣ್ಣ, ಒಳ್ಳೆ ರೀತಿಲಿ ಬದುಕು ತೋರಿಸ್ತೀನಣ್ಣ. ಅಣ್ಣ, ದೇವರು ಒಂದು ಕಿತ್ಕೊಂಡು ಒಂದು ಕೊಡ್ತಾನಂತೆ. ನನಗೆ ನನ್ನಿಂದ ಸರು ಕುಟ್ಟಿನ ಕಿತ್ಕೊಂಡು ಪಾರು ಕೊಟ್ಟ. ಪಾರು ನನಗೋಸ್ಕರ ಕಾಯ್ತಿರೋ ಜೀವ ಅಣ್ಣ. ತುಂಬಾ ಒಳ್ಳೆ ಹುಡುಗಿ ಅಣ್ಣ. ನಮ್ಮನೆಗೆ ಅವಳು ಸರಿಯಾದ ಹುಡುಗಿ ಅಣ್ಣ. ನಿನ್ನ ಅಮ್ಮನ ಪರ್ಮಿಷನ್ ತಗೊಂಡು ಅವಳನ್ನ ಮದುವೆ ಆಗೋಣ ಅಂತಿದ್ದೀನಿ. ನಿಂಗೆ ಒಪ್ಪಿಗೆ ಇದೆ ಅಲ್ಲ ಅಣ್ಣ? ಹಲೋ ಹಲೋ, ಶಂಕರಣ್ಣ ಎಲ್ಲಿದ್ಯಾ? ಹಲೋ ಸರ್, ಹೇಳಿ ಸರ್. ತಮ್ಮ ಸಿಕ್ಕಂತ? ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಸರ್, ಕೇಳಿಸ್ತಾ ಇಲ್ಲ. ಹಲೋ ಒಂಟಿ, ಲಾಯರ್ ಸಾಹೇಬ್ರು ಫೋನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೆಟ್ವರ್ಕ್ ಇಲ್ಲ ಅನ್ನಿಸ್ತಾ ಇದೆ. ನಾನು ಹೊರಗಡೆ ಹೋಗಿ ಫೋನ್ ಮಾಡಿ ಬರ್ತೀನಿ. ನೀ ತಗೊಳ್ತಾ ಇರು, ನಾನು ಬರ್ತೀನಿ. ಶಂಕರಣ್ಣ ಇಲ್ಲಿ ಬರ ಕೇಳಿ ಕಾಣ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಇಸ್ ರಾಂಗ್. ಏನೋ ಹಾಗೆ ಗುರಾಯಿಸ್ತಾ ಇದೀಯಾ? ಹಾಗೆ ಕೊಟ್ಟಿದ್ದು ನಿಮ್ಮ ಅಣ್ಣನೇ. ಎಲ್ಲೋ ನಿಂತಮ್ಮ ಒಂಟಿ? ಗೊತ್ತಿಲ್ಲ ಎಲ್ಲ ಹೇಳಲ್ವಾ ನೀನು?
ಅಯ್ಯೋ ಕಡಿಬಿಡಿ ಸರ್ ನಿಂದ ಬಿಡ ಸರ್ ಬೇಡ ಸರ್ ಅಯ್ಯೋ ಅಯ್ಯೋ ಏನ್ ಮಾಡ್ಲಿ ಬೇಡ ಸರ್ ಸರ್ ನಿಮ್ ಕೈ ಹೋಗಿದ್ದೀನಿ ಬೇಡ ಸರ್ ಬಿಡ್ತೀನಿ ನಾನು ಮತ್ತೆ ಬರ್ತೀನಿ. ಆಗಲೂ ನೀನು ನಿನ್ನ ತಮ್ಮ ಎಲ್ಲವನೇ ಅಂತ ಹೇಳಲಿಲ್ಲ ಮಗನೇ. ನಿನ್ನನ್ನು ನಿಮ್ಮಮ್ಮನ ತವಲೆ ಕಳಿಸ್ಬಿಡ್ತೀನಿ. ಏಯ್ ಎತ್ತರ ಗಾಡಿನ. ನನಗೇನಾದ್ರೂ ಇಂಥ ತಮ್ಮ ಹುಟ್ಟಿದಿದ್ರೆ ಅವನ್ನ ಕೊಲೆ ಮಾಡಿ ಜೈಲ್ಗೆ ಹೋಗ್ಬಿಡ್ತಿದ್ದೆ. ಪಾಪ ನಮ್ ಶಂಕರಣ್ಣಂಗೆ ಎಂಥ ಗತಿ ಬಂತು. ಎಂಥ ಅಣ್ಣಂಗೆ ಎಂಥ ತಮ್ಮ ಹುಟ್ಬಿಟ್ಟ. ಪಾಪ ಶಂಕರು ತನ್ನ ತಮ್ಮಿಂದ ಈ ಕಡೆ ತಾಯಿನೂ ಕಳ್ಕಂಡ, ಇಷ್ಟು ವರ್ಷ ಕಾಪಾಡ್ಕೊಂಬಂದಿದ್ದ ಮರ್ಯಾದೆನೂ ಕಳ್ಕಂಡ. ಯಾಕಣ ಹಿಂಗ್ ಮಾಡ್ದೆ? ಯಾಕೋ ನಿಮ್ ಹುಡುಗರ ಹತ್ರ ಹಾಕೊಟ್ಟೆ? ಎಲ್ಲ ಅಣ್ಣ ತಮ್ಮಂದಿರ ಮನೆಯಲ್ಲಿ ಎಲ್ಲ ಅಪ್ಪ ಅಮ್ಮಂದ್ರು ನಿಮ್ಮ ಅಣ್ಣನ ಜೊತೆಗಿರು, ನಿಮ್ಮ ಅಣ್ಣನ ಮಾತು ಕೇಳು, ನಿಮ್ಮ ಅಣ್ಣನ ನೋಡ್ಕಲ್ಲಿ ಅಂತಾರೆ. ಅಂಥದ್ರಲ್ಲಿ ಒಡ ಹುಟ್ಟಿದ್ದ ಅಣ್ಣನೇ
ತಮ್ಮನ್ ಪ್ರಾಣ ತೆಗೆಯಲವಲ್ಲಿ ಬಂದ್ರೆ ನಾನಿನ್ ಯಾರನ್ನ ನಂಬ್ಲಿ? ಅಣ್ಣ, ಇದು ನೀ ಸಾಕಿ ಜೀವ ಕಣೋ. ಒಂದೇ ಒಂದ್ ಮಾತು, ಒಂಟೆ ನಿನ್ ಪ್ರಾಣ ಬೇಕು ಅಂತ ಕೇಳಿದ್ರೆ ಕಣ್ ಮುಚ್ಕೊಂಡ್ ಕೊಡ್ತಾ ಇದ್ನಲ್ಲೋ, ಅದು ಬಿಟ್ಟು ಬೆನ್ನಿಂದ ಕ್ಷಮಿಸ್ಬಿಡ ಒಂಟಿ. ಅಮ್ಮ ಸಾವಿಗೆ ನೀನೇ ಕಾರಣ. ಓದಿದ ಮುಂದೆ ನನ್ನ ಮಾನ ಮರಿದೆ ಹೋಗೋದಕ್ಕೂ ನೀನೇ ಕಾರಣ ಅಂತ ಹೀಗೆಲ್ಲ ಮಾಡ್ಬಿಟ್ಟೆ ಕಣೋ. ಅಮ್ಮನ ಕಳ್ಕೊಂಡಿದ್ದೀನಿ ಕಣೋ. ಇನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಕಣೋ ಒಂಟಿ. ಒಂಟಿ, ನೀನ್ ಬದುಕ್ಬೇಕು ಕಣೋ. ನೀನ್ ಬದುಕ್ಕೊಳ್ತೀನಿ. ಹೇಳೋ ಒಂಟಿ, ಎದ್ದೇಳೋ ಒಂಟಿ, ಒಂಟಿ. ಪರಿಸ್ಥಿತಿ ಮಿತಿ ಮೀರಿದ್ರೆ ಎಂತ ರಾಮನು ರಾವಣ ಆಗ್ಬಿಡ್ತಾನೆ ಅನ್ನೋದಕ್ಕೆ ನೀನೇ ಸಾಕ್ಷಿ ಶಂಕರಣ್ಣ. ನೋಡೋಣ, ನಿನ್ ತಮ್ಮ ನಿನ್ ಬಗ್ಗೆ ಸೆಂಟಿಮೆಂಟ್ ಆಗ್ತಾನೋ ಅಥವಾ ಸ್ಟೇಟ್ಮೆಂಟ್ ಕೊಟ್ಟು ಸೆಂಟ್ರಲ್ ಜೈಲಿಗೆ ಕಳಿಸ್ತಾನೋ, ಎಲ್ಲ ಅವನ ಕೈಯಲ್ಲಿ. ಹಲೋ ಹಲೋ, ಹೇಳು, ಯಾವ ಹಾಸ್ಪಿಟ್ಲು? ಅಲ್ಲೇ ಇರು ಬಂದೆ. ನನ್ನ ಮಗನಿಗೆ ಇವತ್ತು 6 ಅಡಿ 3 ಅಡಿ ಗುಂಡಿ ತೋಡ್ಬಿಡ್ತೀನಿ. ಭಯಂಕರ ಚಾಮುಂಡಿಯ ಅವತಾರ ಇವ, ಎದೆಯನ್ನು ಸೀಳುವ ಉಗ್ರನ ರೂಪದ ಸುಗ್ಗಿಯ ಶಕ್ತಿಯ ಹೊಂದಿವ. ರುದ್ರನ ಅವತಾರ, ರಾಕ್ಷಸ ಸಂಹಾರ.
ಏ ಒಂಟಿ, ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ಯಾ, ಬಿಟ್ಬಿಡವನ. ನಡು ಬೀದಿಲ್ ನಮ್ಮ ಅಣ್ಣನ್ ಮಾನ ತೆಗ್ದ್ನಲ್ಲ, ಇವನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಏನು ತಪ್ಪು ಮಾಡಿಲ್ದಿರೋ ನನ್ನ ತಾಯಿನ ಅನ್ಯಾಯವಾಗಿ ಸಾಯಿಸ್ಬಿಟ್ನಲ್ಲ, ಈ ನನ್ನ ಮಗನ ಸುಮ್ನೆ ಬಿಟ್ಬಿಡ್ಬೇಕಾ ಸಾರ್?